ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜವಾದ ಸೀಸನ್ 3 ಮಜಾ ಇಲ್ಲಿ ಯಾವಾಗ್ಲೂ. ಸೊ ಇವತ್ತಿನ ಎಪಿಸೋಡ್ಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಹುಟ್ಟಿದ ಮಗುವಿನ ಮೊದಲನೇ ನಗು ಒಂದು ಏಂಜಲ್ ಆಗುತ್ತಂತೆ. ಅಂತಹ ಏಂಜಲ್ಗಳ ಮಹಾರಾಣಿನೇ ಒಂದು ಮಗು ತರ ಕೂತ್ಕೊಂಡು ನಗು ಹಚ್ಚೋಕೆ ಅಂತಾನೆ ಮಜಾ ಭಾರತಕ್ಕೆ ಬಂದಿದ್ದಾರೆ. ಆ ಮಗುವಿನ ಹೆಸರೇ ರಚಿತಾ ರಾಮ್. ನಾವೆಲ್ಲರೂ ಮಗುನ ಪ್ರೀತಿನ ರಚಿ ಅಂತ ಕರಿತೀವಿ. ನಮ್ಮ ಪ್ರೀತಿಯ ಮಗು ರಚಿ ಅವರೇ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇನ್ನ ಆ ಮಗು ನಗ್ಬೇಕು ಅಂತ ಅಂದ್ರೆ ಅದರ ಮನ್ಸಲ್ಲಿ ಕಡಲಷ್ಟು ಖುಷಿ ಇರ್ಬೇಕಂತೆ. ಆ ಖುಷಿ ತುಂಬದಕ್ಕೆ ಒಬ್ಬ ಕಡಲ ರಾಜ ಜೊತೆಗೆ ಇರ್ಬೇಕು. ಆ ಕಡಲ ರಾಜ ಸಂಗೀತಗಾರನೇ ಆಗಿರ್ಬೇಕು ಅಂದ್ಮೇಲೆ ಅದು ನಮ್ಮ ಗುರುಜನೇ ಆಗಿರ್ಬೇಕು. ಗುರುಜಿ, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ಹಲ್ಲಿಲ್ದಿರೋ ಮಗುನೇ ಆಗಿರ್ಲಿ ಅಥವಾ ಹಲ್ ಸೆಟ್ ಹಾಕೊಂಡ್ರು ನಮ್ಮ ಅಜ್ಜಿ ತಾತನೇ ಆಗಿರ್ಲಿ, ನಾವ್ ನೆಕ್ಸ್ಟ್ ಡೇ ಬಿಡಲ್ಲ ಅಂತ ರೆಡಿ ಆಗಿರುವಂತ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಸೊ ಎಲ್ರು ವೆಲ್ಕಮ್ ಮಾಡಿ ಆಯ್ತು. ಇನ್ಯಾಕೆ ತಡ ಇವತ್ತಿನ ಮೊದಲನೇ ಸ್ಕಿಟ್ ನಾ ನೋಡ್ಕೊಂಡ್ ಬಂದ್ಬೇಡ. ಸೂರ್ಯನಿಗೆ ಟಾರ್ಚು, ಸಮುದ್ರಕ್ಕೆ ಉಪ್ಪು, ಕಂಡಕ್ಟರ್ಗೆ ಚೇಂಜು, ಇದನ್ನೆಲ್ಲ ನೀವು ನಂಬಲ್ಲ ಅಲ್ವಾ? ಹಂಗೇನೆ ನಮ್ಮ ಸಾಮ್ರಾಣಿ ಹೆಂಡತಿಗೆ ಭಯ ಪಡ್ತಿದ್ದಾನೆ. ಅದನ್ನ ನಂಬಲ್ವಾ ನೀವು? ನಾನು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಈ ಪ್ರಪಂಚದಲ್ಲಿ ಮೊದಲು ಸೃಷ್ಟಿಯಾಗಿತ್ತು ಭೂಮಿ, ಆಮೇಲೆ 2 ಜಾತಿ. ಅದು ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಅವೆರಡು ನೋಡಿದಾಗ ಪ್ರೇಮ, ಅವೆರಡು ಕೂಡಿದಾಗ ಮದುವೆ. ಕಾಲಕ್ರಮೇಣ ಆ ಮದುವೆ ಯಾವ ರೀತಿ ಬದಲಾಯ್ತು ಅಂತಂದ್ರೆ 1970. ಏನಿದು ಚಿತ್ತಾರ ನೀಲಿ ಬಾನಿದು, ಏನ್ ಸರ್ ಇದು ಧೋರಣೆ? 1970ರಿಂದ 2025 ಗಂಡು ಮಕ್ಕಳ ಮೇಲೆ ಧೋರಣೆ ನಡೀತಾ ಇದೆಯಲ್ಲ ಸರ್. ಇದು ಏನ್ರ ಇದೆಲ್ಲ ಸರ್? ಹೆಣ್ಣು ಮಕ್ಕಳಿಗೆ ಹೆರಿಗೆ ಟೈಮಲ್ಲಿ ನೋವು ಆದ್ರೆ ಅದಕ್ಕೆ ಸಿಸರಿನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಗಂಡು ಮಕ್ಕಳಿಗೆ ನೋವು ಆದ್ರೆ ಏನ್ರಪ್ಪ ಇರುತ್ತೆ? ಏನಿಲ್ಲ ಸರ್. ಒಂದು ಹೆಣ್ಣಿಗೆ ಗಂಡ ಹೊಡೆದ್ರೆ ಅದನ್ನ ಸ್ಯಾಡಿಸಮ್ ಅಂತ ಕರೀತಾರೆ. ಅದೇ ಹೆಂಡತಿ ಗಂಡನ್ಗೆ ಹಾಕೊಂಡ್ ನಾಯಿಗೆ ಹೊಡೆದಂಗ್ ಹೊಡೆದ್ರೆ ಗಂಡನ್ನೇ ಗುಲಾಮ ಅಂತಾರಲ್ಲ ಸರ್ ಈ ಸಮಾಜ. ಏನೋ ಹೇಳ್ತಾರೆ, ಹೋಗಿ ಬಂದ್ ಬೋಗಿ ಕಲ್ಲು ಹೊಡೆದ್ರಂತೆ. ಹಾಗೆ ಸರ್ ಈ ಪರಿಸ್ಥಿತಿ. ಈ ಗಂಡ ಹೆಂಡತಿ ಇರೋ ಮನೇಲಿ, ಈ ಗಂಡ ಹೆಂಡತಿ ಇರ್ತಾರಲ್ಲ ಸರ್, ಆ ಮನೇಲಿ ಹೆಣ್ಣು ನಾಯಿ ಸಾಕಲ್ಲ ಸರ್, ಗಂಡು ನಾಯಿನೇ ಸಾಕಿರ್ತಾರೆ. ಯಾಕೆ ಅಂತಂದ್ರೆ ಅವ್ರ ಎಕ್ಸ್ ಲವರ್ ಹೆಸರನ್ನ ನಾಯಿಗೆ ಇಟ್ಕೊಂಡು ಮುದ್ದಾಡ್ತಾರ, ನೋಡ್ಬೇಕು ನೀವು. ಅಯ್ಯೋ, ಬೇಕಾದ್ರೆ ಅನುಪಮ ಮೇಡಮ್ ಕೇಳಿ. ಏನು? ಅಲ್ಲ ಮೇಡಮ್, ಈಗ ನಿಮ್ಗೆ ಮದ್ವೆ ಆಗೋ ಹುಡುಗ ನಿಮ್ಗಿಂತ ಹೈಟ್ ಇರ್ಬೇಕಾ ಇಲ್ಲ ಕುಳ್ಳ ಇರ್ಬೇಕಾ? ನಿಮ್ಗಿಂತ ಹೈಟ್ ಇರ್ಬೇಕು. ನಿಮ್ಗಿಂತ ಹೈಟ್. ಯಾಕೆ ಅಂತಂದ್ರೆ ಅವನು ಸಾಯೋ ತನಕ ಇವ್ರ ಮುಂದೆ ತಲೆ ಬೊಕ್ಕೊಂಡು ಬದುಕಬೇಕು ಅನ್ನೋ ಒಂದು ಭ್ರಮೆ, ಒಂದು ದುರಾಸೆ. ನೀನ್ ಸ್ಯಾಡಿಸ್ಟ್ ಕೊಡೋ, ನೀನು ಎಲ್ಲದಕ್ಕೂ ಏನೋ ಒಂದು ಹೇಳ್ತೀಯ ಕಣೋ. ನಿಮ್ಮ ಮನಸ್ಸಿನ ಆಸೆನೆ ನಾನು ಹೇಳ್ತಾ ಇರೋದು. ಆದ್ರೆ ನನ್ನ ಹೆಂಡ್ತಿನ ನಾನು ಆತರ ಇಟ್ಕೊಂಡಿಲ್ಲ ಸರ್. ಏನೇ ಕರೆದ್ರಾರಿ? ಸಹಾಯ ತನಕ ಇವಳು ನನಗೆ ತಲೆ ಬೊಕ್ಕಂಡೆ ಮಾತಾಡ್ಬೇಕು. ಇದು ನಾನು ಅಂದ್ರೆ ನನ್ನ ಹೆಂಡತಿಗೆ ಘಟ. ಇದು ಗುಂಡ್ಲುಪೇಟೆ ಗಂಡುಗಲಿ. ನಾನು ಅಷ್ಟೇ ಕಣಲು, ಬೂದಿಕೋಟೆ ಗಂಡುಗಲಿ, ಸೈನಿಂಗ್ ಸೀತಾರಾಮ, ಸನ್ ಆಫ್ ಗೋವಿಂದರಾಜ್. ಸೀತಾರಾಮ್, ಮುಚ್ಕೊಂಡು ಫೋನ್ ಇಡಲು, ಆಮೇಲೆ ಆಫೀಸ್ಗೆ ಬರ್ತೀನಿ ಮಗನೇ. ಸರ್, ನನ್ನ ಸುತ್ತಮುತ್ತಲಿನ ಪರಿಸರನು ಸಹ ಗಂಡುಸ್ತನದಲ್ಲಿ ಕುಣಿಬೇಕು ಅಂತಾನೆ ಈ ಬೂದಿಕೋಟೆಯಲ್ಲಿ ಗಾಬರಿ ಆಗಿದ್ದವನ್ನ ಕರ್ಕ ಬಂದು ಗಂಡಸ್ ಮಾಡಿದ್ದೀನಿ ಸರ್ ನಾನು. ಅಯ್ಯ ನಿನ್ನಲೇ ಯಾವ ಜೊತೆ ಮಾತಾಡ್ತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ? ಯಾಕೆ ಇಷ್ಟೊಂದು ಕಿರ್ಚ್ಕೊತಿದ್ಯಾ? ಅದ್ ನನ್ನ ಆಫೀಸ್ ಕೊಲ್ಲಿಗೂ ಕಣೆ. ಅಲ್ಲಲ್ ಕಣೋ, ಈ ಸೀರೆಗೆ ಮ್ಯಾಚಿಂಗ್ ಸ್ಟಿಕ್ಕರ್ ಹುಡ್ಕೊಂಬ ಅಂತ ಎಷ್ಟ್ ಸಲ ಆಯ್ತು ಹೇಳಿದ್ದು? ಹುಡ್ಕೊಂಡ್ ಹೋಗ. ಹುಡ್ಕೊಂಡ್ಬರ್ತೀನಿ.
ಇದೇ ಕೆಲ್ಸ ಅವಾಗ ಮಾಡಿದ್ರೆ 2 ಏಟ್ ತಪ್ತಿತ್ತಲ್ಲ. ಅಮ್ಮ. ಓ ಸಾಮ್ರಾಣಿ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿರೋದಲ್ಲಿರ್ಲಿ, ನೀನೇನ್ ಹಿಂಗಿದೀಯ ಅಂತ. ಅಲ್ಲ ಕಣ, ನಿಮ್ಮಿಬ್ರು ಕಾಂಬಿನೇಷನ್ ಏನು, ಹೆಂಡತಿ ಡಾಮಿನೇಷನ್ ಏನು? ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನಾ? ಹೆಂಗಿರ್ಬೇಕು? ಏನೇ ಗಂಡ ಮುಂದೆ ನಿಂತ್ಕೊಂಡು ಕಿರ್ಚಿದ್ರೆ ಹೆಂಡತಿ ಹಿಂದೆ ನಿಂತ್ಕೊಂಡ್ ವಿಲ 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 ಅಂತ ಒದ್ದಾಡಿ ಒಂದ ಮಾಡ್ಕೊಂಬೇಕು. ಕಣ್ಣು ಮುಚ್ಕೊಳೆ. ನನ್ನ ಗಾಡಿ ಕೀ ಕಾಣಿಸ್ತಾ ಇಲ್ಲ, ಹುಡಿಕಂಬ. ಗಂಡನ್ ಗಾಡಿ ಕೀ ಕಾಣಿಸ್ಲಿಲ್ಲ ಅಂತಂದ್ರೆ 2 ಸೆಕೆಂಡಲ್ಲಿ ಹುಡಿಕೊಂಬರ್ಬೇಕು. ಹಣೆಬಟ್ಟು ಕಾಣಿಸ್ಲಿಲ್ಲ ಅಂತ ಹಿಂಗೆ ಎತ್ಕ ಓಡೋಗಿ ಹುಡಿಕೊಂಬರೋದಲ್ಲ. ಹೆಂಡತಿ ಅಂದ್ರೆ ಹಂಗಿರ್ಬೇಕು, ಗಂಡ ಅಂದ್ರೆ ಹಿಂಗಿರ್ಬೇಕು. ನೀನೇನೋ ಹಿಂಗಿದೀಯಾ? ಸಾಮ್ರಾಣಿ, ನಿನ್ನ ಬೆಂಕಿಗೆ ಎದುರ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರವಾಹಕ್ಕೆ ಎದುರ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಹೆಂಡತಿಗೆ ಎದುರ್ಕೋಬೇಕು ಸಾಮ್ರಾಣಿ. ನಾನ್ ಯಾಕೋ ಎದುರ್ಕೊಳ್ಳಿ? ನನಗ ಅವಶ್ಯಕತೆ ಇಲ್ಲ. ರೈತ ಬೆಳಿತಾನೆ, ಕುಂಬಾರ ತುಳಿತಾನೆ, ಸೂರ್ಯ ಹೊಳಿತಾನೆ, ಯಾರೇ ತುಳಿದ್ರು ಬೆಳಿತಾನೆ ಈ ಸಿಂಹ. ನನಗೆ ಹೇಳಕ್ ಬರ್ತಾನೆ, ಬೇಕು ಅಂದ್ರೆ ನೀನ್ ಎದುರ್ಕೋ. ನಾನ್ ಯಾಕೋ ಎದುರ್ಕೊಳ್ಳಿ? ನಾನು ಅಂದ್ರೆ ನನ್ನ ಹೆಂಡತಿಗೆ ಗಟ ಗಟ. ಮುಖ್ಯಾಂಶಗಳು: ಬೂದಿಕೋಟೆಯಲ್ಲಿ ಬದನೆಕಾಯನ್ನು ಸರಿಯಾಗಿ ಬೇಯಿಸಿಲ್ಲ ಅನ್ನುವ ಕಾರಣಕ್ಕೆ ಗಂಡನ ಬಾಯಲ್ಲಿ ಬಾಂಬ್ ಬಿಟ್ಟು ಉಡಾಯಿಸಿದ ಹೆಂಡತಿ. ಮಲಗೋಣ ಬಾ ಅಂತ ಕರೆದಿದ್ದಕ್ಕೆ ಗಂಡನನ್ನು ಚಟ್ಟದ ಮೇಲೆ ಪರ್ಮನೆಂಟ್ ಆಗಿ ಮಲಗಿಸಿದ ಗುಂಡ್ಲುಪೇಟೆಯ ಘಾಟಿ ಹೆಂಡತಿ. ಇದು ಇವತ್ತಿನ ವಿಶೇಷ. ಆವೇಶದಲ್ಲಿರುವ ಹೆಂಗಸರು, ಅಪಾಯದಲ್ಲಿರುವ ಗಂಡಸರು. ನೋಡ್ದ ಸಾಮ್ರಾಣಿ, ಇದು ಪರಿಸ್ಥಿತಿ. ನಾನ್ ಹೆಂಡತಿಗೆ ಎದುರ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಸಾಮ್ರಾಣಿ? ಕಾಲ ಚೇಂಜ್ ಆಗಿದೆ, ಹೆಂಡತಿರು ಚೇಂಜ್ ಆಗಿದ್ದಾರೆ. ಈ ಮಹಿಳಾ ಲೋಕ ಎಚ್ಚೆತ್ಕೊಂಡಿದೆ ಸಾಮ್ರಾಣಿ. ಎಚ್ಚೆತ್ಕೊಂಡಿದ್ರೆ ಬಾರೋ ಇಲ್ಲಿ ಅರಿ, ಮೆಣಸಿನಕಾಯಿ ಮುರಿ, ಕಾಯಿ ಸ್ವಲ್ಪ ತುರಿ, ಉಪ್ಪಿಟ್ಟು ಮಾಡಿ ನನ್ ಕರಿ ಅಂತ ಹೇಳನೆ. ನನಗೆ ಹೆಂಡತಿ ನೋಡಿದ್ರೇನೆ ಗಡ ಗಡ, ಗೊತ್ತು ತಾನೆ? ಹೋಗಲ್ಲಿ ಜಾಯಿಂಟ್ ವೀಲ್. ನನಗೆ ಹೇಳಕ್ ಬರ್ತಾನೆ. ನನ್ ಕಂಡ್ರೆ ನನ್ನ ಹೆಂಡತಿಗೆ ಎಷ್ಟು ಭಯ ಅಂತ ಗೊತ್ತೇನಾ? ನೋಡ್ತೀಯನಾ? ಏನೇ ಅರ್ಜೆಂಟ್ ಆಗಿ ಒಂದು ಕಾಫಿ ತಗಪ್ಪ. ಹಾಲು. ಕಾಫಿ ಕೇಳಿದ್ರೆ ಕಾಫಿ, ಟೀ, ಹಾಲು 3 ತಂದು ಕೊಡ್ತಾಳೆ. ಅದು ನಾನಂದ್ರೆ ಗಡ ಗಡ. ಇದೀಗ ಬಂದು ಸುದ್ದಿ. ಗಂಡ ಗಡ 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 ಎನ್ನುತ್ತಿದ್ದಕ್ಕೆ ಕಾಫಿಯಲ್ಲಿ ಕಾರ್ಕೋಟಕ ವಿಷವನ್ನು ಹಾಕಿಕೊಟ್ಟು ಕೊಂದ ಹೆಂಡತಿ. ಕಾಫಿ ಬೇಡ ಟೀ ಕುಡಿತೀನಿ ಅಂತ ಹೊರಟವನಿಗೆ ಟೀಯಲ್ಲಿ ಟರ್ಪೆಂಟೈಲ್ ಅನ್ನು ಹಾಕಿ ಕೊಂದ ಹೆಂಡತಿ. ಕಾಫಿ ಕುಡ್ದು ನಂಗೆ ಅಭ್ಯಾಸ ಇಲ್ಲ, ಹಾಲು ಕುಡಿತೀನಿ. ಹಾಲಲ್ಲಿ ಬಾದಾಮ್ ಪುಡಿ ಎಂದುಕೊಂಡು ಜಾಂಪಾಡು ಮಾತ್ರೆಯನ್ನು ಕುಟ್ಟಿ 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 ಹಾಕಿ ಕೊಟ್ಟು ಕೊಂದ ಹೆಂಡತಿ. ಸಾಮ್ರಾಣಿ, ಭಯಪಟ್ಟ ಸಾಮ್ರಾಣಿ? ಅವನಿಗೆ ಭಯ? ಭಯ ಇಲ್ಲ. ನಾನು ಅಂದ್ರೆ ನನ್ನ ಹೆಂಡತಿ ಕೆಳಗಡ ಮತ್ತೆ ನಾಲ್ಗೆ ತಡವರಿಸ್ತಾ ಇದೆ. ನಾಲ್ಗೆ ತಡ ಒರೆಸ್ತಾ ಇಲ್ಲ, ಮತ್ತೆ ತಡನೆ ಒರೆಸ್ತಾ ಇದೆ. ನಾನ್ ಯಾಕೋ ಹೆಂಡತಿಗೆ ಎದುರ್ಕೋಬೇಕು? ನಾವ್ ಯಾಕೋ ಎದುರ್ಕೋಬೇಕು? ಯಾಕಂದ್ರೆ ಅವ್ರಿಗೆ ನಾವು ತಾಳಿ ಕಟ್ಟಿದೀವಿ ಅದಕ್ಕೆ. ಮನೆಗೆ ನಾಯಿ ಕಟ್ತವ್ನ ಯಾರು? ನಾನು. ಮನೆಗೆ ಒಂದ್ ದನ ಕಟ್ಟವ್ನ ಯಾರ? ನಾನು. ಈ ಮನೆ ಕಟ್ತವ್ನ ಯಾರ? ನಾನು. ತಿಂಗಳಾದ್ರೆ ರೇಷನ್ ಬಿಲ್ಲು, ಕರೆಂಟ್ ಬಿಲ್ಲು, ಲೈಟ್ ಬಿಲ್ಲು ಅಷ್ಟೇ ಯಾಕೆ ಬ್ಯೂಟಿ ಪಾರ್ಲರ್ ಬಿಲ್ಲು ಕಟ್ಟವ್ರ ಯಾರ? ನಾನೇ. ಇಷ್ಟು ಬಿಲ್ ಕಟ್ದಾಗ್ಲೂ ಎದುರ್ಕೊಳ್ತಾರೋ? ನೀ ಪುಡ್ಗೋಸಿ ತಾಳಿ ಕಟ್ಟಿದಕ್ಕೆ ಯಾಕೋ ಎದುರ್ಕಂತೀಯ? ಕರೆಕ್ಟು 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 ಸಾಮ್ರಾಣಿ. ಆದ್ರೂ ಹೆಂಡತಿಗೆ ಎದುರ್ಕೋಬೇಕು ಸಾಮ್ರಾಣಿ. ಅದಕ್ಕೆ ಹೇಳಕ್ ಬಂದ್ಬಿಟ್ಟ, ಎದುರ್ಕೊಂಬೇಕಂತೆ, ಎದುರ್ಕೊಂಬೇಕು.
ಅಣ್ಣ ಈ ಸ್ಟೇಜ್ ಮೇಲೆ ಎಷ್ಟು ಸ್ಕಿಟ್ ಮಾಡಿಲ್ಲ, ಯಾರೇ ಕಾಂಬಿನೇಷನ್ ಇರ್ಲಿ ಅಣ್ಣಂದೇ ಡಾಮಿನೇಷನ್. ಸಾಕ್, ಎಲ್ಲ ಗಂಡಸರು ನಂತರನೇ ಇದ್ರೆ ಎಲ್ಲ ಹೆಂಡ್ತಿರು ಘಟನೆ. ಕಾಪಿ ಬೀಸ ಹಾಕ್ಬಿಡ್ತಾಳಂತ ಏನೋ ನ್ಯೂಸ್ ಅಂತೆ. ಯಾವನ್ ಕುಡಿತಾನ ಕಾಪಿ? ಎದ್ದಳ ಮೇಲೆ ಎದ್ದು ಬಾರಲ್ಲೇ. ಇದ್ಯಾಕೆ? ಯಾಕೆ? ಏನು ತಲೆಗಿಲೆ ಕೆಟ್ಟಿದ್ಯಾ? ಕೆಟ್ಟಿದ್ಯಾ? ಏನ್ ಮೈಗೆ ಹೆಂಗಿದೆ? ಹಿಂಗಾಗಿದೆ. ಏನ್ ಬದುಕ ಆಸೆ ಇಲ್ವೇನೆ? ತಗದು ಪುಟ್ಟ ಗಡ ಗಡ. ಕಾಲರ್ ಎತ್ತಿ ನನಗೆ ಕಾಫಿ ತಗೊಂಡ್ ಬಾರೇಲೆ ಅಂತ ಆರ್ಡರ್ ಮಾಡ್ತೀನೋ? ನೀನ್ ನನಗೆ 3 ಗಂಟೆ ಕಟ್ಟಿದ್ಯಾ, ಅದಕ್ಕೆ ನಾನ್ ನಿಂಗೆ 6 ಬುಲೆಟ್ ಹಾರಿಸ್ತಾ ಇದ್ದೀನಿ. ಹಗಲುಗನಸು ಅಫ್ಕೋರ್ಸ್. ಏ ಸಾಮ್ರಾಣಿ, ಹಗ್ಲಿಗನ್ಸು ನಿಜ ಆಗತ್ತಂತೆ. ಏನೋ ಮೇಡಮ್, ನನಗೂ ಅದೇ ಡೌಟ್ ಆಗ್ತೈತೆ. ಯಾಕೆ ಗಡ ಗಡ? ಸೈಲೆಂಟ್ ಆಗಿದ್ ನನ್ನ ಹೆಂಡತಿ ಇಷ್ಟೊಂದು ವೈಲೆಂಟ್ ಆಗ್ಬಿಟ್ಟವಳಲ್ಲ ಮೇಡಮ್. ಇದೆ ನಿಂಗಿನ್ನ ಮುಂದೆ. ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದ್ದೆ, ಅದಕ್ಕೆ ಏನಾರ ವೈಲೆಂಟ್ ಆಗ್ಬಿಟ್ಲಾ? 7 ವೈಲೆಂಟ್ ಆಗಕ್ಕಿಂತ ಮುಂಚೆ ನಾನೇ ಏನಾರು ಮುಂದಾಲೋಚನೆ ಮಾಡ್ಕೊಬೇಕು. ಅಪ್ಪ, ಆಕಾಶದಂಗೆ ಭೂಮಿಗಿಳಿಯಲೆಂದು ಛಲ ತೊಟ್ಟ ಜಗಾದೆ ಕಬೀರ ಭಗೀರಥನು ಇವನು, ತಡೆಯೋರು ಯಾರು ಇನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. ಯು ಆರ್ ಮೈ ಪೀಪಲ್. ಬರಲಿ, ನಿನಗ್ ತಾಕತ್ತಿದ್ರೆ ನನ್ ಟಚ್ ಮಾಡೋ. ಕಮಾನ್. जंगल में सिंगल शेर, नाम है उसका बब्बर शेर. ಗುರಿಯಲಿಯುವ ದ್ರೋಣ, ಎದೆಯಿರಿಯುವ ಬಾಣ. ಯಾರಾದ್ರೂ ನನ್ ಟಚ್ ಮಾಡ್ತೀರಾ? ಅದು ಭಯ ಅಂದ್ರೆ. ಗುರಿಯಲಿಯುವ ದ್ರೋಣ, ಎದೆಯಿರಿಯುವ ಬಾಣ. ಎಲ್ಗ್ರೆ ಹೋಯ್ತಾ ಇದೆ? ರಚಿತಾ ಮೇಡಮ್ಗೆ ಪ್ರೊಟೆಕ್ಷನ್ ಕೊಡಕ್ ಹೋಗ್ತಾ ಇದ್ರೆ. ಅಪ್ಪ, ಅವರು ಪ್ರೊಟೆಕ್ಷನ್ ಕೊಡಕ್ಕೆ ನಮ್ಮ ಪ್ರೊಡ್ಯೂಸರ್ ಅವ್ರೆ. ನೀನು ಮುಚ್ಕೊಂಡ್ ಬಂದು ನನಗ್ ಪ್ರೊಟೆಕ್ಷನ್ ಕೊಡು. ನನಗೆ ಸಾರಿ ಏನೋ ನಿಂದು ತೊಡೆ ಹೆಂಗಿದೆ? ಏನಿ KGF ಅಲ್ಲಿ ಮಾಡಿದ್ಯಪ್ಪಿ? ಎಸ್ ಬಾಸ್. ನಾನು ಮಾಡಿದ್ದೀನಿ. ಎಲ್ಲಿ ಬಾಸ್? ಕಾಣಿಸ್ಲೇ ಇಲ್ಲ. ನಿನ್ ಪಕ್ಕದಲ್ಲೇ ಕಾಲೆತ್ಕೊ ಬಿದ್ದಿರ್ತದಲ್ಲ ಎಡ ನಾನೇ ಕಡೋ. ಸೂಪರ್ ಮಾಡಿದಿರ ಬಾಸ್. ಯಾವ್ದ್ರಲ್ಲ ಹೊಡ್ದೆ? ಕೈಯಲ್ಲಿ. ಕೈನ ಹಿಂಗಿದೆ ಅಂತಂದ್ರಿ ಇನ್ನು ಬಾಸ್ ಇಲ್ಲ, ಪಾದ ಎಷ್ಟು ಇಂಚು ಅಂತ ಕೇಳಿದೆ ಕಣಪ್ಪ. 12 ಇಂಚು. ರೀ, ರಾತ್ರಿ ಅಡ್ಗೆಗೆ ಏನ್ ಮಾಡ್ಲಿ ಅಂತ ಮನ್ಸನ ನೀನು? ಯಾರೋ ನೀನು ನಮ್ಮನೆ ಹತ್ರ ಹಾಕೋ ಬಂದಿದ್ಯಾ ನೀನು? ಇಲ್ಲ ಅವಳು ನನ್ನ ಹೆಂಡತಿ ಕಾಣಲ್ಲ. ಸಾರಿ ಬಾಸ್. ಏನ್ ಬಾಸ್, ನಿಮ್ ಹೆಂಡತಿ ಒಳ್ಳೆ 90 ಬಾಟ್ಲಿ ತಗೊಳ್ಳೆ. ಏನೋ ಹೊಡೆಯಕ್ಕೂ ಆಗಲ್ವಲ್ಲ ಅವನಿಗೆ. ಇವನು ನನ್ನ ಬಾಡಿ ಗಾರ್ಡ್. ಆ ಟಿವಿನಲ್ಲಿ ಏನೇನೋ ಹೇಳ್ತಾವ್ರೆ, ಹೆಂಡ್ತಿದಿರು ಗಂಡಂದ್ರಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಸಾಯಿಸ್ತವ್ರಂತಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಕರ್ಕ ಬಂದಿದ್ದೀನಿ. ನಾನೇನ್ರಿ ಮಾಡ್ತೀನಿ ನಿಮ್ಗೆ? ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್. ಬಾತ್ರೂಮ್ ಅಲ್ಲಿ ಕರೆಂಟಿಗೆ ಸಾಯಿಸ್ಬೋದು ಮೇಡಮ್. ಮಲ್ಕೊಂಡಾಗ ದಿಂಬಿಟ್ಟು ಸಾಯಿಸ್ಬೋದು. ಮನೆ ಮೇಲಿಂದ ದೊಬ್ಬಿ ಸಾಯಿಸ್ಬೋದು ಮೇಡಮ್. ಗ್ರೈಂಡರ್ ಅಲ್ಲಿ ರುಬ್ಬಿ ಸಾಯಿಸ್ಬೋದು. ಹೆಂಗ್ ಬೇಕಾದ್ರೂ ಸಾಯಿಸ್ಬೋದು ಮೇಡಮ್. ನೀವೇನ್ ನನಗೆ ರಕ್ಷಣೆ ಕೊಡಕ್ ಬಂದಿದ್ರೆ ಇಲ್ಲ ಅವಳಿಗೆ ಐಡಿಯಾ ಕೊಡಕ್ ಬಂದಿದ್ದೀರಾ? ಸಾರಿ ಬಾಸ್. ನಿನ್ನ ಮೇಲೆ ನನಗೆ ಬರ್ರೋ ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬರೋವರೆಗೂ ಇವರು ನನ್ನ ಜೊತೆನೆ ಇರ್ತಾರೆ. ಯಾಕ್ರಿ ಹಿಂಗೆಲ್ಲ ಮಾಡ್ತೀರಾ? ನಾನ್ ನಿಮ್ಮಲ್ಲಿ ಪ್ರಾಣನೇ ಇಟ್ಕೊಂಡಿದ್ದೀನಿ ಕಣ್ರಿ. ಹೆಂಡ
ಹೆಂಡತಿ ತನ್ನ ಗಂಡನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದೀನಿ ಅಂದುಕೊಂಡು ಪ್ರಾಣವನ್ನೇ ತೆಗೆದ ಹೆಂಡತಿ. ನೋಡ್ದ ಹೆಂಗೈತವ್ ಟಿವಿಲಿ? ಈಗಲೇ ಗಾಬರಿ ಸಾಯ್ತಾ ಇದ್ದೀನಿ ನೋಡ್ತಾರೆ. ಏಯ್ ನಿನ್ಗೆ ಹೆಂಡತಿ ಮಕ್ಳು ಯಾರಿಲ್ವೇನೋ? ಇದ್ದಿದ್ರು ಇಂಥ ಮ್ಯಾಟ್ರ್ ಎಲ್ಲ ಯಾಕೆ ಹೇಳ್ತಿದ್ದೆ? ಅದ್ ಕೊಡ್ಲಿ. ಇವ್ರನ್ನ ಫಸ್ಟ್ ಮನೆ ಬಿಟ್ಟು ಆಚೆ ಕಳ್ಸಿ, ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತೀನಿ. ದಯವಿಟ್ಟು ನೀನೇ ಮನೆ ಬಿಟ್ಟು ಆಚೆ ಹೋಗ್ಬಿಡು. ಗಂಡು ಎಂದರೆ ಗಂಡು, ಬುದಿಕೋಟೆ ಗಂಡು. ಸಾಮ್ರಾಣಿ, ಏನ್ ಬಾಡಿ ಗಾರ್ಡ್ಸ್ ಇಟ್ಕೊಂಡ್ಬಿಟ್ಟಿದ್ಯಾ? ಟಿವಿಲಿ ಏನೇನೋ ಹೇಳ್ತಾ ಇದ್ರಲ್ಲ, ಅದಕ್ಕೆ ಭಯ ಪಟ್ಬಿಟ್ಟು ಹಿಡ್ಕೊಂಡ್ಬಿಟ್ಟೆ. ಅಂದ್ರೆ ಕೊನೆಗೂ ನೀನ್ ಹೆಂಡತಿಗೆ ಭಯ ಪಟ್ಟೆ ಅನ್ನೋ? ಫಸ್ಟ್ ಟೈಮ್ ಪಟ್ಬಿಟ್ಟೆ. ಸಾಮ್ರಾಣಿ, ನೀನೇನೋ ದೊಡ್ಡ ಧೈರ್ಯವಂತ. ನಾನು ಹುಟ್ಟೋ ಮಕ್ಕಳಿಗೆ ನಿನ್ನ ಹೆಸರಿಡೋಣ ಅನ್ಕೊಂಡಿದ್ದೆ. ಅಂದ್ರೆ ಇಷ್ಟು ದಿನ ಬೆಕ್ಕು ಹುಲಿ ಚರ್ಮ ಹೊತ್ಕೊಂಡಿತ್ತು ಅಂತ ಆಯ್ತು. ಸಾಮ್ರಾಣಿ ಬಾಯ್ಲಿ ಏನ? ಯಾರವನು ನಮ್ ಟೀಮಲ್ಲಿ ನನ್ನ ಕಲರ್ಗೆ ಕಾಂಪಿಟೇಷನ್ ಕೊಡ್ತಾವನೆ. ಈ KGF ಅಲ್ಲಿ ಗರುಡ ಗೊತ್ತಾ? ಗೊತ್ತು. ಅವನ್ ತಮ್ಮ ಇವನ್ ಎರಡ. ಇವನ್ ಗೊತ್ತಿಲ್ವಾ? ಗೊತ್ತಿಲ್ಲ. ಇವನ್ ತಮ್ಮ ಮೂರುಡ. ಮೂರುಡ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಕೋಬೇಡ. ಅದಕ್ಕೆ ನಾ ಕನ್ನಡದಲ್ಲಿ ಹೇಳಿದ್ದು. ಲೇ ಸಾಂಬಾರಿಗೆ ಉಪ್ಪು ಹಾಕು ಅಂತಂದ್ರೆ ಇಲ್ಲಿ ಅನುಪಮ ಅವ್ರನ್ನ ನೋಡಕ್ ಬಂದಿದ್ಯಾನಲ್ಲೇ? ಲೇ ಬಿಡಲ್ಲ ಕಣೋ, ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ನನ್ ನಿದ್ದೆ ಹಾಳು ಮಾಡ್ತೀಯ. ಹೇಳೋ, ನಿನಗೆ ಒಂದು ಗತಿ ಕಾಣಿಸ್ತೀನಿ. ನಡಿಯಲೇ, ನಡಿಯೋ. ಅಮ್ಮ, ಹೆಣ್ಣು ಮಕ್ಳು ಅಡ್ಗೆ ಮನೇಲಿ ಇಟ್ಟೊಡಿರಿ ಅಂತಂದ್ರೆ ರೋಡ್ ತುಂಬಾ ಗಂಡರಿಗೆ ಮೆಟ್ಟು ತಕ ಹೊಡಿತವ್ರಲ್ಲಪ್ಪ. ಅಲ್ಲ ನೀವೇನು ಹೆಣ್ಣ ಬರ್ರೋ? ಅಲ್ಲ ನೀವೇನು ಹೆಣ್ಣು ಮಕ್ಳ ನೀವು? ಎಲ್ಲೋಯ್ತು ನಿಮ್ಮ ಕರುಣೆ? ಎಲ್ಲೋಯ್ತು ನಿಮ್ಮ ಪ್ರೀತಿ? ಎಲ್ಲೋಯ್ತು ನಿಮ್ಮ ವಿಶ್ವಾಸ? ಎಲ್ಲಾನು ಬರ್ರಪ್ಪ, ಎಲ್ಲಾನು ಕಟ್ಟಿ ಸುಟ್ಬಿಟ್ರ? ನೀವೆಲ್ಲ ನೀವು ಎಣ್ಣ. ಸುಮ್ನೆ ಕೂತ್ಕೊಳ್ಳ ಕೇಳ, ಸುಮ್ನೆ ಕೂತ್ಕೊಳ್ಳಿ. ನಾನ್ ಸರಿ ಇಲ್ಲ ಅಂತ ಹೇಳ. ಇವನ್ ಸರಿ ಇಲ್ಲ ಅಪ್ಪ, ನಾನ್ ಸರಿ ಇಲ್ಲ. ಲೇ ಮೊದ್ಲೇ ಭಯದಲ್ಲಿ ಸಾಯ್ತಾ ಇದ್ದೀನಿ, ಯಾಕೋ ಹಿಂಗ್ ಸಾಯ್ತಾ? ನೀವು ಭಯ ಪಡ್ಬೇಡಿ, ನಿಮ್ಗೆ ನಾವಿದ್ದೀರಿ. ಅಪ್ಪ, ಅವ್ರಿಗೆಲ್ಲ ಕಂಡ್ರ ನನಗಿದ್ದೀರ ಅಂತ ಹೇಳ್ರು. ಇಲ್ಲಿ ರೋಡಲ್ಲಿ ಬಾಯ್ ಬರ್ಕೊಂಡಿದ್ ಸಾಕು, ಮುಚ್ಕೊಂಡ್ ಒಳಗ್ ಬಂದ್ ಮಲ್ಕೊಳ್ಳಿ. ಫ್ರೆಂಡ್ಸ್, ನೀವಿಬ್ರು ಇಲ್ಲೇ ಮಲ್ಗಿರಿ, ನಾನು ಹೋಗಿ ಬೆಳಗ್ಗೆ ಬರುವೆ. ಸರಿ ಬಾಸ್. ಬೇಡ, ನಾವು 3 ಜನನು ಹೋಗೋಣ. ಇದು ಜಾಗ ಸ್ಥಳದಲ್ಲಿ ಈ ಕಡೆಯಿಂದ ಹೋಗೋಣ. ಯಾಕೆ ಯಾಕೆ ಏನ್ರಿ ನೀವು ಒಬ್ಬರೇ ಬಂದ್ ಮಲ್ಕೊಳ್ಳಿ ಅಂದ್ರೆ ಈ ದೈ ಕರ್ಕೊಂಡ್ ಬಂದಿದ್ದೀರಲ್ಲ ಒಳಗೆ? ನಾನು ಅಲ್ಲಿರ್ಬೇಕು ಅಂತಂದ್ರೆ ಇವ್ರಿಬ್ರು ನನ್ನ ಜೊತೆಲಿ ಇರ್ಬೇಕು. ಬೇಡ, ಈ ಸ್ಯಾಡಿಸಮ್ ಅತ್ಯ ಆಯ್ತು. ಹಿಂಗೆ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಈ ನನ್ನ ಮುಗ್ಧ ಮುಖ ನೋಡಿದ್ರೆ ನಿಮ್ಗೆ ಹೊಡಿತೀನಿ ಅಂತ ಅನ್ಸುತ್ತಾ? ಟಿವಿಲ್ ಬರೋ ಮುಖನು ನಿನ್ನಂಗೆ ಆಯ್ತು ಕಣವ. ಅವ್ವ, ಪಕ್ಕದ ದೇಶದವ್ರು ನಮಗ್ ಬಾಂಬ್ ಹಾಕ್ತಾವ್ರ ಅನ್ನೋ ಭಯಕ್ಕಿಂತ ಪಕ್ಕದಲ್ಲಿ ಮಲ್ಕೊಂಡ್ರೆ ಹೆಂಡತಿಯಲ್ಲಿ ಮಕ್ಕದ ಮೇಲೆ ದಿಂಬಾಕ್ತಾಳ ಅನ್ನೋ ಭಯನೇ ಜಾಸ್ತಿ ಆಗಿದೆ ನನಗಿಲ್ಲಿ. ನೀವ್ ಹಿಂಗೆ ಆಡ್ತಿದ್ರೆ ನಾನ್ ನಿಮ್ಮನ್ನ ಸಾಯಿಸ ಬಿಡ್ತೀನಿ. ನಿನ್ನ ತಲೆಯಲ್ಲಿ ಐಡಿಯಾ ಬರ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸೇಫ್ಟಿಗೋಸ್ಕರ ಬಾಡಿ ಗಾರ್ಡ್ ಕರ್ಕ ಬಂದಿರೋದು. ನಿನ್ ಬೆಡ್ರೂಮ್ ಅಲ್ಲ, ನಿನ್ ಪಕ್ಕನೂ ಬರಲ್ಲ ನಾನು. ಬೇಡ, ಜಾಸ್ತಿ ನನ್ನ ಎತ್ಕೊಂಡೋಗಲ್ ಬಿಡಿ. ಅಪ್ಪ, ಅವಳು ಎತ್ಕೊ ಹೋಗಿ ಬಿಡ್ಲೆ. ಬಾ, ನಾವ್ ಇಲ್ಲೇ ಮಲ್ಕೊಳ್ಳೋಣ. ತಪ್ಪಾಸ್ ಈ ಹೆಣ್ಮಕ್ಳು ಕಾಟ ತಡ್ಕೊಳಕೈತಲ್ಲ ಕಣು. ಮಲ್ಕೊಳ್ಳಿ. ನನಗ್ ಭಯ ಆಗ್ತಾ ಇದೆ, ಒಂದ್ ಸ್ವಲ್ಪ ಕಾಲ್ ಹಾಕೊಳ್ಳಿ. ಅಪ್ಪ, ನಾ ರಕ್ಷಣೆಗೋಸ್ಕರ ಹೇಳಿತ್ತಪ್ಪ, ರೊಮ್ಯಾನ್ಸ್ಗೋಸ್ಕರ ಅಲ್ಲ. ಹಾಕೊಳ್ಳಲ್ಲ. ನೀನ್ ಬೇಕಾದ್ರೆ ಕಾಲ್ ಹಾಕಳ. ಅಪ್ಪ, ನೀನ್ ಕುಡಿಲಿ. ಇದೊಂದ್ ಬೆಟ್ಟ ಹಾಕ ಮನಿಕೋ. ಒಳ್ಳೆ ಕಿಂಕಂಗ್ ಜೊತೆ ಮಲ್ಕೊಳ್ಳೋ ಫೀಲ್ ಆಗ್ತಾ ಇದ್ದೀನಿ. ರಾತ್ರಿ ಡಿಸ್ಟರ್ಬೆನ್ಸ್ ಮಾರ ಪಕ್ಕದ ಮನೆ. ಏನ್ ಸಾಮ್ರಾಣಿ ಹೆಂಡತಿ ಜೊತೆ ಮಲ್ಕೊಳ್ದೆ ಬಾಡಿ ಗಾರ್ಡ್ ಜೊತೆ ಮಲ್ಕೊಂಡ್ಬಿಟ್ಟವನೆ. ಸಾಮ್ರಾಣಿ ನನ್ನ ಹೆಂಡತಿ ಸಾಯ್ಸಕ್ ಬಂದವಳೆ, ಗುಬ್ರ ಹಾಕಂದ್ ಕೂತ್ರು. ಸಾಮ್ರಾಣಿ
ಕಣ ಸೀತಾರಾಮ. ಸೀತಾರಾಮ್ ತರಾನೇ ಮಿಮಿಕ್ರಿ ಮಾಡ್ತಾವಳೆ ವಾಡಿರೋ. ನಾನು ಕಣ ಸೀತಾರಾಮ. ಏ ಸೇಮ್ ಸೀತಾರಾಮ್ ತರಾನೇ ಮೇಕಪ್ ಮಾಡ್ಕೊ ಬಂದವಳು ಕಣ. ನಿನ್ನ ಹೆಂಡತಿ 1 ಇಂಚ್ ಮೇಕಪ್ ಹಾಕಿದ್ರು ನನ್ನ ಕಲರ್ ಬರಲ್ಲ ಕಣೋ. ನನ್ನ ಮಗನೇ ನಾನು ಸೀತಾರಾಮ. ಸಾರಿ ಸೀತಾರಾಮ ಹೆಂಡ್ತಿ ಅಂತಂದ್ಬಿಟ್ಟು ಹೊಡೆದ್ಬಿಟ್ಟೆ. ಅಮ್ಮ ನನಗಾದ್ರೂ ಗ್ರಾಮ್ ಲೆಕ್ಕದಲ್ಲಿ ಭಯ ಇದೆ, ಇವನಿಗೆ ಟನ್ಗಳ ಲೆಕ್ಕದಲ್ಲಿ ಭಯ ಇದೆಯಲ್ಲಪ್ಪ. ಅಯ್ಯೋ ಅಮ್ಮ ಸಾಯಿ ಕೊಡ್ರೇನು ಮಲ್ಕೊಳ್ಳಮ್ಮ. ಹೇಳಿ ಎದ್ದೇಳಿ. ಅಯ್ಯಯ್ಯೋ ಹೆಂಗಸ್ರೆಲ್ಲ ಗಂಡಸ್ರನ್ನ ಕೊಲೆ ಮಾಡಕ್ ಬರ್ತಾವ್ರೆ. ಓಡಿ ಮೊದಲು ಜೀವ ಉಳಿಸ್ಕೊಳ್ಳಿ. ಓಡಿ ಓಡಿ ಓಡಿ. ಪ್ರಾಣ ಬೇಕು ನಮ್ಗೆ. ಅಯ್ಯೋ ಅಲ್ಲೆಲ್ಲ ಹೆಂಗಸ್ರು ಮಚ್ಚು ದೊಣ್ಣೆ ಚಾಕು ಚೂರಿ ತಗೊಂಡು ಗಂಡಸ್ರನ್ನ ಕೊಲ್ಲಕ್ ಬರ್ತಾವ್ರೆ. ಓಡು. ಎಲ್ಲಿ ಓಡ್ಲಿ? ಅಯ್ಯೋ ಹೆಂಗಸ್ರ ಇಲ್ದ್ರ ಜಾಗಕ್ಕೆ ಓಡು. ಅದೆಲ್ಲೈತೆ ಅದೆಲ್ಲೈತೆ ಅಂತ ಹುಡುಕ್ಬಿಟ್ಟು ನನ್ಗೆ ಹೇಳೋದ ಬೇರೆಯವ್ರಿಗೆ ಹೇಳ್ತೀನಿ. ಓಡು ಓಡು. ಸಾಮ್ರಾಣಿ ಎಲ್ಲಿಗೆ ಹೋಗ್ತಿದ್ದೀರಾ? ಅಯ್ಯೋ ಹೆಂಗಸ್ರೆಲ್ಲ ಗಂಡಸ್ರ ಸಾಯ್ಸಕ್ ಮುಚ್ಚೆತ್ಕೊಂಡ್ ಬರ್ತಾವ್ರಂತೆ. ಅದಕ್ಕೆ ಹೆಂಗಸ್ರ ಇಲ್ದಾರ ಪ್ರಪಂಚಕ್ಕೆ ಹೋಯ್ತಾ ಇದ್ದೀನಿ. ನಿಂತ್ಕೊಳ್ರಿ. ಹೆಂಗಸ ಹೇಳ್ದಾರೋ ಜಾಗ ಎಲ್ರಿ ಇದೆ? ಈ ಹೆಂಗಸರು ಇಲ್ಲ ಅಂದ್ರೆ ನಿಮ್ಗಳಿಗೆ ಜಗತ್ತೇ ಇಲ್ಲ, ಪ್ರಪಂಚನೇ ಇಲ್ಲ. ನೆನ್ಪಿಟ್ಕೊಳ್ಳಿ. ಯಾಕೆ ಯಾವಾಗ್ಲೂ ಹೆಂಗಸರು ಸಾಯಿಸ್ತಾರೆ, ಹೊಡಿತಾರೆ, ಟಾರ್ಚರ್ ಕೊಡ್ತಾರೆ ಅಂತ ಅನ್ಕೋತೀರಾ? ಹೆಂಗ್ತೀರು ಗಂಡಂದಿರ್ನ ಸಾಯಿಸ್ಲೇಬೇಕು ಅಂತ ಅನ್ನೋದಾಗಿದ್ದಿದ್ರೆ ಆ ಸತಿ ಸಾವಿತ್ರಿ ಯಮನಿಂದ ಗಂಡನ ಪಾರ್ ಮಾಡ್ತಾನೆ ಇರ್ಲಿಲ್ಲ. ಯಾವಳೋ ಒಬ್ಳು ತಪ್ಪು ಮಾಡೋದು ಅಂದ ತಕ್ಷಣ ಇರೋಬರೋ ಹೆಂಗಸರೆಲ್ಲ ಕೆಟ್ಟವರು ಅಂತ ಯಾಕೆ ಅನ್ಕೋತೀರಾ? ನಾನ್ ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ. ನಾನ್ ಯಾವತ್ತಾದ್ರೂ ನಿಮ್ ಮೇಲೆ ಅನುಮಾನ ಪಟ್ಟಿದ್ದೀನಾ? ನೀವ್ಯಾಕೆ ನನ್ ಮೇಲೆ ಅನುಮಾನ ಪಡ್ತೀರಾ? ಇರೋಬರೋ ಹೆಂಗಸರೆಲ್ಲ ಎಲ್ಲ ಸ್ಕಿಟ್ಟಲ್ಲೂ ಬೈತಿರ್ತೀರಲ್ಲ. ಸಾರಿ ಸುಸು, ಇದಕ್ಕೆಲ್ಲ ಕಾರಣ ಟಿವಿ ಅವನು ಸೀತಾರಾಮು. ನನ್ ಪಡೆಗೆ ನಾನು ಇರ್ಲಿಲ್ವಾ? ನನಗ್ ಕ್ಷಮಿಸ್ಬಿಡು ಸುಸು. ಇನ್ಯಾವತ್ತೂ ಅನುಮಾನ ಪಡಲ್ಲ. ಆಯ್ತು. ಐ ಲವ್ ಯು. ನಾನೇ ಸತಿ ಸಾವಿತ್ರಿ ಅಂತೆಂದು ಗಂಡನಿಗೆ ಮುತ್ತು ಕೊಡಲು ಹೋಗಿ ಕುತ್ತಿಗೆಯನ್ನು ಕಚ್ಚಿ ಸಾಯಿಸಿದ ಹೆಂಡತಿ. ಇದು ಈಗ ಎಲ್ಲಾ ಸ್ಕಿಟ್ಟಲ್ಲೂ ನೋಡ್ತಾ ಇದೀನಿ. ಹೆಂಡತಿಗೆ ಗಂಡ ಹೆದರ್ಕೊಳ್ಳೋದಾ? ಮತ್ತೆ ಮುಂಚೆ ಯಾಕೆ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡೋದು? ಗಾಡ ಗಾಡ ಅದೇನೆಲ್ಲ ಹೇಳ್ತಾ ಇರ್ತಿಯಲ್ಲ. ಅದೇ ಗೊತ್ತಿರಲ್ವಲ್ಲ ವಿಷಯ ಏನು ಅಂತ. ಮತ್ತೆ ನೀನು ಎಲ್ಲಾ ಗಂಡಸರಿಗೂ ಏನಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದು ಆತರ? ಹೌದಾ? ಅಷ್ಟು ಲಾಸ್ಟ್ ಅಲ್ಲಿ ಸರಿ ಹೇಳ್ದೆ ನೀನು. ಕರೆಕ್ಟ್ ಆಗಿತ್ತು, ಸೂಪರ್ ಆಗಿತ್ತು. ಈಗ ಹೇಗಿತ್ತು ಅಂತ ನಮ್ಮ ಗುರುಜಿನ ಕೇಳಬೇಡ. ಜಗಬ ಸರ್, ಏನಿಗೆ ಹೆಂಡತಿ ಹುಡುಗಿರಿಗೆ ಯಾವಾಗಲೂ ಬೈತಾ ಇರ್ತೀವಿ ಹೆಂಡತಿರಿಗೆ? ಏನಿಲ್ಲ ಸರ್, ಸುಮ್ಮನೆ. ನನ್ ಡೌಟ್ ಮದುವೆ ಆದಂತ್ರ ಬೈಯಕ್ಕಾಗಲ್ಲ, ಅದಕ್ಕೆ ಈಗಲೆಲ್ಲ ಮುಗಿಸ್ಬಿಡೋಣ ಅಂತಾರ. ಹೌದು ಸರ್. ಒಂದು ಖುಷಿ ಆಗುತ್ತೆ ನನಗೆ, ಜಗಪ್ಪ ಈ ತರ ಸ್ಕಿಟ್ ಮಾಡಕ್ ಧೈರ್ಯ ಇದೆ, ಮೆಚ್ಚಲೇಬೇಕು. ನಮ್ಗೆಲ್ಲ ಯೋಚನೆ ಮಾಡೋಕ್ಕೂ ಧೈರ್ಯ ಇದೆ. ನಮ್ಮ ಸೀತಾರಾಮ್ ಇದು ನಗು ಸ್ಟೈಲ್ ವಾಸ್ ಫ್ಯಾಂಟಾಸ್ಟಿಕ್. ಅಂಡ್ ಆಫ್ ಕೋರ್ಸ್ ಯಾವತ್ತು ಸ್ಟಾರು ಜಗಪ್ಪ ಮಿಂಚ್ಬಿಟ್ಟ ಈ ಸ್ಕಿಟ್ಟಲ್ಲೂ. ನಮ್ಮ ಐ ಥಿಂಕ್ ಸುಷ್ಮಿತಾ ಡನ್ ವೆಲ್. ನಮ್ಮ 2 ಬೌನ್ಸರ್ಸ್ ಸಖತ್ತಾಗಿದ್ರು. ಇದನ್ನ ಆಕ್ಚುಲಿ ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಇದು ರಿಲೇಷನ್ ಹಾಳು ಮಾಡುತ್ತೆ ನೋಡಿ. ಒಳ್ಳೆ ಚೆನ್ನಾಗಿದೆ ಸಂಸಾರನ ಬರೀ ಆ ಟಿವಿ ಒಂದು ನ್ಯೂಸ್ ಹೇಗೆ ಹಾಳು ಮಾಡುತ್ತೆ ಅದನ್ನ ಚೆನ್ನಾಗಿ. ಆಕ್ಚುಲಿ ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಚಾನಲ್ಗೆ ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಭಯ ಅಂತ ಅದನ್ನು ಮಾರ್ಕೆಟ್ ಮಾಡಕ್ ಹೋಗಬಾರ್ದು. ಅದನ್ನು ಅದು ಚೇಂಜ್ ಆಗಬೇಕು. ಅದನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಕಂಗ್ರಾಟ್ಸ್, ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್. ಕಿವಿಡ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ, ಈ ಶತಮಾನದ ಮಾದರಿ ಗಂಡು ಇದು ಜಗಪ್ಪ. ಹೇಗಿತ್ತು ಸ್ಕಿಟ್ಟು? ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ನಂಗೆ ಸ್ಟಾರ್ಟಿಂಗ್ ತುಂಬಾನೇ ಇಷ್ಟ ಆಯ್ತು. ಓಪನಿಂಗ್ ಆಫ್ ದ ಸ್ಕಿಟ್ ವಾಸ್ ವೆರಿ ತುಂಬಾನೇ ಯೂನೀಕ್ ಆಗಿತ್ತು. ಪ್ರತಿಯೊಂದು ಲೈಕ್ ದಿಸ್ ಇಯರ್ ಟು ದಿಸ್ ಇಯರ್ ಅಂತ ಬಂದ ತಕ್ಷಣ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಂದೀಶ ನಗ್ತಿದ್ದ, ಅವ್ನು ನಗದೇ ಅಳೋ ತರ ಇತ್ತು. ವೆರಿ ಗುಡ್. ಅಂಡ್ ಓವರ್ ಆಲ್ ಇಟ್ ವಾಸ್ ಆಸಮ್. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಅದ್ಭುತವಾಗಿರೋಂಥ ಸ್ಕಿಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಚ್ಚಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಗೂ ಕೂಡ. ಅಂಡ್ ನೀವು ಇಲ್ಲಿವರೆಗೂ ಬಂದು ನಮ್ ಸ್ಕಿಟ್ ಅಲ್ಲಿ ಆಕ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಲೈಫಲ್ಲಿ ಪ್ರತಿಯೊಬ್ರು ಒಂದಲ್ಲ ಒಂದ್ಸಲ ದಾರಿಯಲ್ಲಿ ಲಿಫ್ಟ್ ಕೇಳಿರ್ತೀವಿ ಅಲ್ವಾ? ಆದ್ರೆ ಇಲ್ಲಿ ನಮ್ಮ ಅಖಿಲೇಶ ಕೇಳ್ದೇನೆ ಲಿಫ್ಟ್ ಕೊಡ್ತೀನಿ ಅಂತ ಕೂತಿಯಾನೆ. ಅವನ್ ಕತೆ ಏನು ಅಂತ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಒಳಗಡೆ ಮೀಟ್ರು ಹಾಕಂಗಿಲ್ಲ, ಕ್ವಾಟ್ರು ಹಾಕಂಗಿಲ್ಲ.
ಸಿಂಗಲ್ ರುಪಿನೂ ತಗೊಳ್ದೆ ಒಬ್ಬ ಮನುಷ್ಯನ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಳ್ಸೋ ಅಂತ ಕೆಲಸ ಮಾಡ್ತಾರೋ ನಾನು. ಸಿಂಗಲ್ ಆಗೇ ಬರ್ಲಿ ಗುಂಪಾಗೆ ಬರ್ಲಿ ಯಾವನ್ಗೂ ಪಾರ್ಶಾಲಿಟಿ ಮಾಡಲ್ಲ, ಎಲ್ಲವನ್ನು ನಿಲ್ಲಿಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ. ನಾನೊಬ್ನೇ ಇಲ್ಲಿ ಲಿಫ್ಟ್ ಸೆಕ್ಯೂರಿಟಿ ಗಾರ್ಡು ಕಣ. ಸೆಕ್ಯೂರಿಟಿ ಅಂದೆ ಸೆಕ್ಯೂರಿಟಿ ಮ್ಯಾನ್ ಅಂತ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ನಡ ಸೆಕ್ಯೂರಿಟಿ ಇಲ್ದೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ, ಸೆಕ್ಯೂರಿಟಿ ಪಾಸ್ವರ್ಡ್ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿ ಪಾಸ್ವರ್ಡ್ ಓಪನ್ ಆಗಲ್ಲ ಕಣ. ಒಂದ್ ವೇಳೆ ಏನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಸೆಕ್ಯೂರಿಟಿ ಪಾಸ್ವರ್ಡ್ ಇಲ್ದೆ ಅಕ್ಕಪಕ್ಕದವ್ರು ಯಾವನಾದ್ರೂ ಫೋಟೋ ವಿಡಿಯೋಸ್ ನೋಡ್ಬಿಟ್ರೆ ಕಣ್ಣು ಕಾಲ್ಗಳೆಲ್ಲ ಹೋಗ್ಬಿಡ್ತಾವ ಕಣ. ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡಿರೋನು ಮನೆ ಒಳಗೆ ನೆಮ್ಮದಿಯಾಗಿ ಮಲಗಿದ್ದಾನೆ ಅಂದ್ರೆ ಅದಕ್ಕೆ ಈ ಸೆಕ್ಯೂರಿಟಿ ಗಾರ್ಡ್ಸ್ ಕಡೆ ಕಣ ಕಾರಣ. ಹಲೋ ಲೋ ಮಗ ಮಗ ರೂಮ್ ಬೇಕಾಗಿತ್ತು ಕಣ. ಯಾವ್ದು? ಅದೇ 69 ಚಿಪ್ಪೋಲಿ. ಸರಿ, ಯಾರ್ಯಾರು ಬರ್ತಾ ಇದ್ದೀರಾ? ಲೇ ಎಣ್ಣೆ ಹೊಡೆಯಕ್ ಯಾರು ಬಂದ್ರು ನಿನ್ಗೇನು? ಹೌದಾ? ಸರಿ, ಬೇಗ ಬಂದ್ಬಿಡಿ. ಸರ್, ಈ ಲಿಫ್ಟ್ಗೆ ಎಂತೆಂತ ಕಿತ್ತೋದ್ ನನ್ ಮಕ್ಳು ಬರ್ತಾರೆ ಗೊತ್ತಾ ಸರ್? ಯಾರೋ ಅವನು ಎಣ್ಣೆನ ಮನೆಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದು. ಧೈರ್ಯ ಇದ್ರೆ ಎದುರುಗಡೆ ಬಾರೋ. ಅಲ್ಲ, ನಿನ್ ಫೋಟೋ ತಗೊಂಡು ಮನೇಲಿಟ್ಟು ಪೂಜೆ ಮಾಡೋಣ ಅಂದೆ. ಸರ್, ಭೂಮಿ ತಿರುಗ್ತಿದೆ ಅಂತ ಯಾವಾಗ ಕನ್ಫರ್ಮ್ ಆಯ್ತು ಗೊತ್ತಾ ಸರ್? ಈ ತರ ಕುಡುಕರು ಕುಡಿದ್ಬಿಟ್ಟು ರಸ್ತೆ ಮೇಲೆ ಓಡಾಡ್ಬೇಕಾದ್ರೆ. ಅಣ್ಣ, ಕುಡುಕರ್ನ ಸೈಂಟಿಸ್ಟ್ ಬಿಲ್ಡಪ್ ಕೊಟ್ಟೆ ಕನ್ನಡ, ನೀನೆಲ್ಲೋ ಹೋಗ್ಬಿಟ್ಟೆ. ಅಣ್ಣ, ನಾನು ಎಲ್ಲಾದ್ರೂ ಹೋಗ್ಲಿ, ನೀನೆಲ್ಲ ಹೋಗ್ಬೇಕು ಹೇಳಪ್ಪ. ಅಣ್ಣ, ನಾನು ವಿಜಯನಗರ 3ನೇ ಕ್ರಾಸ್ ಹಂಗೆ ಒಂದ್ ಬೀಡ ಅಂಗಡಿ ಹತ್ರ ನಿಲ್ಸ್ಬಿಡು, ಅಲ್ಲೊಂದ್ 420 ಬೀಡ ಕಟ್ಸ್ಕೊತೀನಿ. ನನ್ಗೆ ಹಂಗೆ 2 ಸಿಗರೇಟು ಪಾನ್ ಪರಕು ಬಿಡ ನನಗೂ ಪಾರ್ಸಲ್ ತಂದ್ಬಿಡು. ಒಟ್ಟಿಗೆ ಕುತ್ಕೊಂಡು ಸಿಗರೇಟ್ ಹೊಡ್ಬಿಟ್ಟು ಎಣ್ಣೆ ಹೊಡಿವ. ನಿಂತುಡೇನಮ್ಮ? ಇದೇನ್ ಆಟೋ ಏನೋ ಗಲ್ಗಲ್ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಸಕ್ಕೆ? ಲಿಫ್ಟ್ ಕಣ. ಅದೆಲ್ಲ ಗೊತ್ತಿಲ್ಲ ಗುರು, ನನಗೆ ಲಿಫ್ಟ್ ಬೇಕು. ನಾನ್ ಮೊನ್ನೆ ಬೈಕ್ ಬಿಟ್ಟಿಲ್ಲ, ಲಿಫ್ಟ್ ತಗೊಂಡಿದೀನಿ ಗೊತ್ತಾ? ದಿನ ಬೆಳ್ಕರಿದ್ರೆ ಎದ್ದು ರೋಡ್ ಸೈಡ್ ಅಲ್ಲಿ ಹೆಲ್ಮೆಟ್ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತೀರಿ. ಬಂದವ್ರಿಗೆ ಅಣ್ಣ ಅಲ್ಲಿಗೆ ಎತ್ತಾಕಣ ಅಂತ ಹೇಳ್ತೀರಿ, ಎತ್ತಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ಒಲಿ ದುಡಿಮೆ ಗಿಡ್ಮೆಗೆ ಏನಪ್ಪ ಮಾಡ್ಕೊಂಡಿದ್ಯಾ? ದುಡಿಮೆ ಎಲ್ಲ ಯಾರಿಗ್ ಬೇಕು ಸರ್? ಇವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಫುಲ್ ಕುಡ್ದ್ಬಿಟ್ಟು ಪೋಟ್ಕೊಂಡು ಬಾಲ್ಕೊಳ್ಳೋದೆ. ಸರ್, ನನಗೆ ಅವೆಲ್ಲ ಕತೆ ಹೇಳ್ಬಿಡಿ. ಎತ್ತ ಗಾಡಿ ಎತ್ತ ಬಾಟ ಇವಾಯ್ತು. ಇವನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹಾವು ಕೈಲಿ ಕಚ್ಚಿಸ್ಕೊಂಡಿರೋನ್ಗೆ ನಿದ್ದೆ ಮಾತ್ರ ಕೊಟ್ಟಂಗಾಯ್ತು. ನಾಳೆಯಿಂದ ಬಾರಲ್ಲಿ ಎಣ್ಣೆನೇ ಸಿಗಲ್ಲ ಅನ್ನೋ ರೇಂಜ್ ಕುಡ್ಕೊಂಡ್ ಬಂದಿದ್ದಿಲ್ಲ, ಯಾಕಪ್ಪ? ಕುಡ್ದ? ನಿಜಲ್ಲೂ ಕುಡ್ದ? ನಾನೊಂದು ಹುಡುಗಿನ ಸಾರಿ ಪ್ರೀತಿಸ್ತಾ ಇದೆ. ದಿನ ಬೆಳ್ಕೊರೆ ಅವ್ರಿಗೂ ಇಬ್ರು ಫೋನ್ ಅಲ್ಲಿ ಮಾತಾಡ್ತಾ ಇತ್ತು. ಯಾರು, ನೀವಿಬ್ರೇನಾ? ಇಲ್ಲ, ಅವಳವ್ರ ಜೊತೆ, ನನ್ನವ್ರ ಜೊತೆ. ಮುಚ್ಕೊಂಡು ಕತೆ ಕೇಳಲ್ಲ. ಹಿಂಗೆ ಒಂದಿನ ಫೋನ್ ಮಾಡಿದ, ಬಿಸಿ ಅಂತ ಬಂತು. ಯಾರು ಅಂತ ಕೇಳಿದ್ಕೆ ಕಸಿನ್ ಅಂತ. ಇರ್ಬೋದೇನಪ್ಪ ಅಂತ ಸುಮ್ನೆ ಅದೇ. ಇನ್ನೊಂದಿನ ಫೋನ್ ಮಾಡ್ದೆ, ಬಿಸಿ ಬಂತು. ಯಾರು ಅಂತ ಕೇಳಿದ್ಕೆ ಫ್ರೆಂಡು ಅಂದ್ಲು. ಇರ್ಬೋದೇನಪ್ಪ ಅಂತ ಸುಮ್ನೆ ಅದೇ. ಇನ್ನೊಂದಿನ ಫೋನ್ ಮಾಡ್ದೆ, ಬಿಸಿ ಅಂತ ಬಂತು. ಯಾರು ಅಂತ ಕೇಳಿದ್ಕೆ ಲವರ್ ಅಂದ್ಬಿಟ್ಲು. ಇರ್ಬೋದೇನಪ್ಪ ಅಂತ ಸುಮ್ನಾದ್ರ. ಫೋನ್ ಕಟ್ ಮಾಡ್ಬಿಟ್ಟೆ. ಸರಿ, ಮತ್ತೆ ಕಾಲ್ ಮಾಡ್ಲಿಲ್ವಾ? ಅಣ್ಣ, ಇನ್ನೊಂದ್ ಸರಿ ಫೋನ್ ಮಾಡ್ದೆ, ಬಿಸಿ ಅಂತ ಬಂತು. ಯಾರಂತ ಕೇಳಿದ್ಕೆ ಗಂಡ ಅಂದ್ಬಿಟ್ಲು. ಮನೆಯಾಗ ಹುಡುಗ ಕಪಾಲ ಕೊಡ್ದಿರ್ಬೇಕಲ್ವಾ? ಇಲ್ಲ, ಇರ್ಬೋದೇನಪ್ಪ ಅಂತ ಸುಮ್ನೆ ಅದೇ. ಅಣ್ಣ, ಇದೇ ಶಾಕ್ ಅಣ್ಣ. ಈ ಶಾಕ್ ಅವತ್ತಾಗಿದ್ದು ನನ್ಗೆ. ಅವತ್ತು ಕುಡಿಯಕ್ ಶುರು ಮಾಡಿದ್ದೆ, ಇವತ್ತಿನವರೆಗೂ ಕುಡಿತಾ ಇದ್ದೀನಿ. ಅಲ್ಲಣ್ಣ, ಈ ಹುಡುಗಿನ ಸ್ಮಾರ್ಟ್ ಫೋನ್ ತರ ಅಲ್ಲಿ ಮುಟ್ಟಿದ್ರೆ ನೋವಾಗುತ್ತೆ, ಇಲ್ಲಿ ಮುಟ್ಟಿದ್ರೆ ನೋವಾಗುತ್ತೆ ಅಂತ ಸೇಫ್ ಆಗಿ ನಡ್ಕೋತೀವಿ. ಇವ್ರ 10 ರೂಪಾಯಿ ರೀಚಾರ್ಜ್ ಕಾಡ್ತಾರ, ಉಜ್ಜಿ ಬಿಸಾಡ್ಬಿಡ್ತಾರಲ್ಲಣ್ಣ. ಚೈನಾ ಕವಿ ಹೆಣ್ಣು ಬಗ್ಗೆ ಏನ್ ಹೇಳಿದ್ದನ್ ಗೊತ್ತೇನಾ? ಏನ್ ಹೇಳಿದ್ರಣ್ಣ? ಅಲ್ಲಣ್ಣ, ನಾನಿಲ್ಲಿ ಹುಡುಗಿ ಕಳ್ಕೊಂಡು ಫೀಲಿಂಗ್ ಅಲ್ಲಿ ಇದೀನಿ, ನೀನು ನನ್ನ ಪರಿಸ್ಥಿತಿ ಆಡ್ಕೊಳ್ತಾ ಇದೀಯಲ್ವಾ? ನೋಡ, ಪ್ಯಾಕಪ್ ಆಗ್ದಾರ ಶೂಟಿಂಗ್ ಇಲ್ಲ, ಮೇಕಪ್ ಆಗ್ದಾರ ಹುಡುಗಿ ಇಲ್ಲ, ಬ್ರೇಕಪ್ ಆಗ್ದಾರ ಹುಡುಗರೇ ಇರಲ್ಲ ಕಡ. ಲೈಫಲ್ಲಿ ಇವೆಲ್ಲ ಕಾಮನ್. ಎಲ್ಗೋಬೇಕಾ? ನಾನು ಮೇಲೆ ಹೋಗ್ಬೇಕು. ಮೇಲೆ? ಯಾವ ಮೇಲಪ್ಪ? ಹಾಡು ಮುಗೀತು. ಇಷ್ಟು ಬೇಗ? ಅಯ್ಯೋ, ಮುಚ್ಕೊಂಡು ಸ್ಕಿಟ್ ಮಾಡಿ. ಏಯ್, ಅಲ್ಲ ಕಣೋ, ನಾನ್ ನಿನ್ನೆಯಿಂದ ನಿನಗೆ ಕಾಲ್ ಮಾಡ್ತಾನೆ ಇದೀನಿ, ನೀನ್ ಕಾಲೇ ಪಿಕ್ ಮಾಡ್ತಿಲ್ಲ. ನಂಗ ಕಾಲ್ ಮಾಡಿದ್ದ ಅಂದ್ರೆ ನೀನ್ ನನ್ನ ನಂಬರೇ ಸೇವ್ ಮಾಡಿಲ್ಲ. ಸೇವ್ ಮಾಡಿದೀನಿ ಕಣೆ. ಏನಂತ ಸೇವ್ ಮಾಡಿದ್ಯಾ? ನಿನ್ನ ಹೆಸರು ನಯನ ಅಲ್ವಾ? ಅದಕ್ಕೆ ಪ್ರೀತಿಯಿಂದ ಪ್ರೀತಿಯಿಂದ ನಾಯಿ ಅಂತ ಸೇವ್ ಮಾಡಿದ್ದೀನಿ.
ಅಂದಾಗೆ ನನ್ನ ಹೆಸರು ಏನಂತ ಸೇವ್ ಮಾಡಿದ್ಯಾ? ನಿನ್ನ ಹೆಸರು ಚಿಕ್ಕಣ್ಣ ಅಲ್ವಾ? ಅದಕ್ಕೆ ಪ್ರೀತಿಯಿಂದ ಅಣ್ಣ ಅಂತ ಸೇವ್ ಮಾಡಿದೀನಿ. ಲವರ್ನ ಯಾರಾದ್ರೂ ಅಣ್ಣ ಅಂತ ಸೇವ್ ಮಾಡ್ತಾನೇನೆ? ಸಾರಿ ಕಣೋ. ಅದೆಲ್ಲ ಇರ್ಲಿ, ನಂಗೊಂದ್ ರಿಂಗ್ ಕೊಡ್ಸೋ. ಮೊದ್ಲೇ ಹೇಳೋದಲ್ವಾ? ನಾನ್ ಕಣ್ಮುಚ್ಕೊಡ್ತೀನಿ, ಕೊಡು. ರಿಂಗ್ ಕೊಟ್ಟೆ, ತಗೋ. ನಾನು ಹೇಳಿದ್ದು ಫೋನ್ ರಿಂಗ್ ಅಲ್ಲ, ಮತ್ತೆ ಚಿನ್ನ ಬಂಗಾರ. ಗ್ರೌಂಡ್ ಫ್ಲೋರ್. ಲಿಫ್ಟ್ ಬಂತು, ಬಾರೆ. ಸರ್ ಯಾಕೆ ಸರ್ ನಾಯಿಗೆ ಹೊಡೆದಂಗ್ ಹೊಡಿತಿದ್ದೀರಾ? ಸರ್ ಎಲ್ಲಿಗೆ ಅಂತ ಕೇಳ್ದೆ, ಮೇಲೆ ಅಂತ. ಇನ್ನು ಎಲ್ಲಿಗೆ ಅಂತ ಕೇಳ್ದೆ, ಹಿಂಗೆ ಮೇಲೆ 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 ಅನ್ಕೊಂಡು 20ನೇ ಫ್ಲೋರ್ ವರ್ಗೂ ಕರ್ಕೊಂಡದ ಸರ್. ಆಮೇಲೆ ಎಲ್ಲಿಗೆ ಅಂತ ಕೇಳಿದ್ರೆ ಕೆಳಗೆ ಅಂತ ಅವನೇ. ಹೊಡಿಬೇಕಾ ಹೊಡಿಬಾರ್ದು? ಮಕ್ಕ ಮುತ್ತಿಕ್ಕಿ ತಗೊಂಗ್ ಹೊಡೀರಿ ಸರ್. ಕೊಡಿಯಪ್ಪ. ಸರ್ ನೀವೆಲ್ಲ ಹೋಗ್ಬೇಕು? 5th ಫ್ಲೋರ್. ನೀವು 5th ಫ್ಲೋರ್ಗೆ ಹೋಗೋ, ನಾನು ನಿನ್ನ ಹೆಂಡತಿ ಕರ್ಕೊಂಡು 6th ಫ್ಲೋರ್ಗೆ ಹೋಗ್ತೀನಿ. ಸಾರ್ ಈ ನನ್ ಮಗನ್ ಸಾಯಿಸ್ಬಿಡಿ ಸರ್. ನೋವಾಗ ಕೊಡಿಯಪ್ಪ. ಮೇಡಮ್ ಬನ್ನಿ ಹೋಗೋಣ. ನೋಡೋಣ. ಅಣ್ಣ ನಾನು ಬರ್ತೀನಿ ಅಣ್ಣ. ಈಗ ಏನಾದ್ರು ಇನ್ನೊಂದ್ಸತಿ ಲಿಫ್ಟ್ ಕಡೆ ಕಾಲ್ ನೋಡೋದು. ಬನ್ನಿ ಸರ್. ಚಿನ್ನ, ಹಾ, ನಾನು ಒಂದ್ ವೇಳೆ ಈ ಲಿಫ್ಟ್ ಅಲ್ಲೇ ಸತ್ತೋದ್ರೆ ನೀನ್ ಏನ್ ಮಾಡ್ತೀಯಾ? ನಾನು ಸತ್ತೋಗ್ಬಿಡ್ತೀನಿ. ನನಗೆ ಗೊತ್ತಿತ್ತು ಸರ್. ಏನಂತ? ನೀವು ಸತ್ರು ನಿಮ್ ದರಿದ್ರ ಬಿಟ್ಟೋಗಲ್ಲ ಅಂತ. ಕರೆಕ್ಟ್ ಆಗಿ ಅವಂದೆಲ್ಲ ಬಿಟ್ಟಕು. ಚಿನ್ನ, ನಾನ್ ಇನ್ ಸ್ವಲ್ಪ ದಿನದಲ್ಲೇ ದುಡ್ದು ಏನ್ ಚಿನ್ನದ ರಿಂಗ್ ಕೊಡಿಸ್ತೀಯಾ? ಇಲ್ಲ, ಹೊಸದೊಂದು ಕಾರ್ ತಗೋತೀನಿ. ಅದ್ರಲ್ಲಿ ನಾವಿಬ್ರು ಸೇರಿ ನಾನು ಸೇರ್ಕತೀನಿ. ನಾವಿಬ್ರು ಸೇರಿ ತಿಂಗ್ಳ EMI ಕಟ್ಟೋಣ. ಅವನ್ನ ಕರ್ಕೊಂಡು ಕಟ್ಟಿಸ್ಕೋ. ಮೇಡಮ್ ಲವ್ ಮಾಡಿ ಎಷ್ಟು ದಿನ ಆಯ್ತು? 15 ದಿನ. ಅದಕ್ಕೆ ಹಿಂಗೆ ಬಿಡಿ. ನೋಡಿ ಈ ಪಾರ್ಕು ಸಿನಿಮಾ ಪಬ್ಬು ಎಲ್ಲ ಮುಗಿತಾ? ಸಿಕ್ಕಾಪಟ್ಟೆ ಓಡಾಡಿದೀವಿ. ಮೇಡಮ್ ಈ ದುಂಬಿ ಹೂ ಹತ್ರ ಹೋಗಿ ಹೂ ಹತ್ರ ಇರೋ ಮಕರಂದನೆಲ್ಲ ಈರ್ಕ ಬಂದ್ಬಿಡುತ್ತೆ. ಆಮೇಲಿಂದ ಅಷ್ಟೇ. ಸರ್ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನ್ 30 ವರ್ಷದಿಂದ ಕೂತ್ಕೊಂಡೆ ತಿಂತಿದ್ದೀನಿ. ದೊಡ್ಡ ಜಮೀನ್ದಾರು ಹಂಗತ್ತೆ. ಇಲ್ಲಪ್ಪ, ಮತ್ತೆ ಮಾಡಕ್ಕೇನ್ ಕೆಲ್ಸ ಇಲ್ವಲ್ಲ, ಅದಕ್ಕೆ ಕೂತ್ಕೊಂಡೆ ತಿಂತಿದ್ದೀನಿ. ನೋಡಿದ್ರೆ ಮೇಡಮ್ ಇವನು ಕೂತ್ಕೊಂಡ್ ತಿಂತಾವನೆ. ನಿಮ್ನ ಆಯ್ಕ ತಿನ್ನಂಗ್ ಮಾಡ್ತಿದ್ದ, ನಿಮ್ ಮಕ್ಳನ್ನಂತೂ ಕೇಳ್ಕೊಂಡ್ ತಿನ್ನಂಗ್ ಮಾಡ್ತಿದ್ದ. ನೋಡೋ, ನನ್ನ ನಿನ್ನ ಸ್ಟೇಟಸ್ ಮ್ಯಾಚ್ ಆಗಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿತು, ಗುಡ್ ಬೈ. ನೋಡಿದ್ರ ಸರ್, ಹುಡುಗಿರು ಈ ಬ್ರೇಕಪ್ ಅನ್ನ ಪದ ಇಟ್ಕೊಂಡು ನಮ್ಮ ಹತ್ರದಿಂದ ಖರ್ಚು ಮಾಡಿಸೋ ದುಡ್ಡನ್ನ ಹೆಂಗ್ ತಿನ್ಕೋಬೋಯ್ತಾರೆ ಅಂತ. ದುಡ್ಡು ಕೇಳಿ ದುಡ್ಡು. ಬ್ರೇಕಪ್ ಅಂತ ಹೋಗ್ಬಿಟ್ರೆ ಇಷ್ಟ ದಿನ ಖರ್ಚು ಮಾಡಿರೋ ದುಡ್ಡು ಅವನ್ ಕೊಡ್ತಾನೆ, ಕೊಟ್ಬಿಡು. ನೋಡೋ, ನೀನು ಸಿಗರೇಟ್ ಸೇರ್ತೀಯ. ಒಂದ್ಸಲ ಸೇದ್ ಬಿಟ್ಟಿರೋ ಹೊಗೆ ಎಷ್ಟೇ ಹೇಳಿದ್ರು ವಾಪಸ್ ಬರಲ್ಲ. ಕರೆಕ್ಟ್ ಕಡೆ. ಹುಡುಗಿರು ಸಿಗರೇಟ್ ತರ ಫಿಲ್ಟರ್ನಾದ್ರೂ ಉಳಿಸ್ತೀವಿ, ಆದ್ರೆ ಹುಡುಗಿರು ಬೀಡಿ ತರ ಬೂಡಾನು ಬಿಡ್ದಂಗೆ ಹೇಳ್ತಾರೆ ಅಲ್ವೇನ್ರೋ? ನೋಡೋ, ನನ್ಗೂ ನಿನ್ಗೂ ಸ್ಟೇಟಸ್ ಮ್ಯಾಚ್ ಆಗಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿತು, ಗುಡ್ ಬೈ. ಈ ಲವ್ ಅನ್ನೋದು ಒಂಥರ ಎಣ್ಣೆ ಅಂಗಡಿ ಮುಂದೆ ಎಣ್ಣೆ ಕಾದಂಗೆ. ಅದ್ ಬಂದಾಗಿ ಬಾಗ್ಲಾಕದ್ಮೇಲೆ ಮತ್ತೆ ಸಿಗಲ್ಲ. ಎಲ್ಲೋಗ್ಬೇಕು ಹೇಳಿ? ನಮ್ಮ ಹುಡುಗಿ ಕೈ ಕೊಟ್ಲು, ಟಾಪ್ ಫ್ಲೋರ್ ಕರ್ಕೊಂಡೋಗಿ ಅಲ್ಲಿಂದ ನೆಗ್ದು ಬಿದ್ದು ನೆಲ್ಲಿಕಾಯಿ ಆಗೋಗ್ತೀನಿ. ನೋಡೋ, ಈ ಲವ್ಗೂ ಪ್ರೀತಿಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳ. ಈ ಲವ್ ಅನ್ನೋದು ಒಂಥರ ಚ್ವಿಂಗಮ್ ಇದ್ದಂಗೆ, ಅದ್ದಂಗೆ ಸ್ವೀಟ್ ಅನ್ನಿಸ್ತಾ ಇರುತ್ತೆ. ಆದ್ರೆ ಈ ಮದುವೆ ಅನ್ನೋದು ಅದೇ ಚ್ವಿಂಗಮ್ ಉಗಿದ ಮೇಲೆ ಪ್ಯಾಂಟ್ ಕಂಟಂಗೆ ಕಣ ಇರಿಟೇಟ್ ಆಗ್ತಾ ಇರುತ್ತೆ. ನೋಡೋ, ಈ ಬ್ಯಾಚುಲರ್ಸ್ ಲೈಫ್ ಅನ್ನೋದು ಒಂಥರ ಡ್ಯಾಮ್ ಇದ್ದಂಗೆ. ಒಂದ್ಸಲ ಓಪನ್ ಆಗಿ ಹೋಗ್ಬಿಟ್ರೆ ಮುಗಿತು, ಮತ್ತೆ ಎಷ್ಟೇ ಮಾಡಿದ್ರು ವಾಪಸ್ ಬರಲ್ಲ. ನೋಡು, ಇನ್ನೂ ಚಿಕ್ಕ ವಯಸ್ಸು, ಲವ್ ಗಿವ್ ಮಾಡ್ಕೊಂಡು ಹಾಳಾಗ್ಬೇಡ. ಗ್ರೌಂಡ್ ಫ್ಲೋರ್ ಇಳಿಸ್ತೀನಿ, ಇಳ್ಕೊಂಡು ಓಡ್ಬಿಡ. ಸರ್, ನಮ್ಮಂತವ್ರಿಗೆ ಈ ಕೆಲಸ ಯಾರು ಕೊಡ್ತಾರೆ ಸರ್? ನೋಡ, ಇಂಜಿನಿಯರಿಂಗ್ ಮಾಡಿದೀನಿ, ಡಿಗ್ರಿ ಮಾಡಿದೀನಿ, ಯಾವನು ಕರ್ದ್ ಕೆಲಸ ಕೊಡಲ್ಲ ಕಣ. ನಾವೇ ಟೀ ಅಂಗಡಿ, ಕಾಫಿ ಅಂಗಡಿ ಅಂತ ಇಟ್ಕೊಂಡ್ರೆ ಏನಾದ್ರು ಉದ್ದಾರ ಆಗ್ತೀಯ. ಹೋಗ್ ಹೇಳ್ತೀನಿ, ಹೋಗು. ಅನ್ನಂಗೆ ಇಲ್ಲೆಲ್ಲ ಸ್ಯಾಲ್ರಿ ಹೆಂಗ್ ಸರ್? ಇಲ್ಲ ಬಿಡ, ತಿಂಗಳಿಗೆ 25,000 ಸ್ಯಾಲ್ರಿ, PF ESI ಎಲ್ಲ ಕಟ್ಟಾಗಿ ಕೈಗೆ 22,000 ಸಿಗುತ್ತೆ. ಇನ್ನ ಮಕ್ಳು ಮರಿ ನೋಡ್ಕೊಳಕ್ಕೆ ರೂಮ್ ಕೊಟ್ಟವ್ರೆ, ರೂಮಲ್ಲಿ ಇರ್ತೀವಿ. ಪೆಟ್ರೋಲು ಫ್ರೀ, ಗಾಡಿನೂ ಫ್ರೀ. ಆಮೇಲೆ ಈ ರೂಮ್ ಅಲ್ಲಿ ಇರೋರು ಮನೆಯವ್ರು ಯಾರಾದ್ರೂ ಫಂಕ್ಷನ್ ಅಂತ ಹೊರಗಡೆ ಹೋದ್ರೆ ರೂಮ್ ಕಿ ಮನೆ ಕಿ ಕೊಟ್ಟಿರ್ತಾರ ಕಣ. ಹುಡುಗರು ಫ್ರೆಂಡ್ಸ್ ಗಳಿಗೆಲ್ಲ ಬಾಡಿಗೆ ಕೊಟ್ಟು ತಿಂಗಳು 35,000 ರೋಲ್ ಕಾಲ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ ಆದ್ರೂ ಮಿನಿಮಮ್ 70,000 75,000 ದುಡ್ಕೋತಾ ಇದ್ದೀನಿ ಕಣ. ಅಂದ್ರೆ ತಲೆ ಹೊಡೆದೆ. ತಲೆ ಹೊಡೆದ? ಹೋಗಲೇ. ಸರಿ ಸರ್,
ಈ ನನ್ನ ಮಕ್ಳು ಹುಡುಗಿನೇ ನೋಡಿಲ್ಲ ಅನ್ಸುತ್ತೆ. ನಮ್ಮಂತ ಲಿಫ್ಟ್ ಅಲ್ಲಿ ಎಂತೆಂತ ಹುಡುಗಿ ನೋಡಿದೀನಿ ಗೊತ್ತಾ ನಾನು. ಎಕ್ಸ್ಕ್ಯೂಸ್ ಮೀ, ಬರ್ತೀರಾ? ಸರಿ, ಎಲ್ಗೋಗ್ಬೇಕಿತ್ತು? ಮೇಲೆ ರೂಮ್ ಇದೆ ಡೈರೆಕ್ಟು. ಹಲೋ, ನಾನು ಹೇಳಿದ್ದು ಮೇಲಿನ ಫ್ಲೋರ್ ಅಲ್ಲಿ ರೂಮ್ ಇದೆ, ಅಲ್ಲಿ ಹೋಗ್ಬೇಕು ಅಂತ. ಅಂದಂಗೆ ನಿಮ್ ಗಂಡ ಫಾರಿನ್ ಅಲ್ಲಿದ್ದಾರೆ. ಏನ್ ಮಾಡ್ತಾ ಇದಾರೆ? ಅಲ್ಲೂ ನನ್ನ ಗಂಡನೇ ಆಗಿದ್ದಾರೆ. ಜೋಕ್ ಮಾಡಿ ಜೋಕ್. ಮೋಸ್ಟ್ಲಿ ಜೋಕ್ ಕೇಳ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಅಂತ ತೊಳಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಗಂಡ ಇಲ್ವಲ್ಲ, ಬೇಜಾರಾಗಲ್ವಾ? ಆಗುತ್ತೆ. ಅವಾಗ ದುಡ್ಡು ಕೊಟ್ಟು ಕರ್ಸ್ಕೊತೀನಿ. ಅಲ್ಲ, ನಮ್ಮಪ್ಪ ನಮ್ಮಮ್ಮ ಊರಲ್ಲಿದ್ದಾರೆ, ಬಚ್ಚಾರಿಗೆ ದುಡ್ಡು ಕೊಟ್ಟು ಕರ್ಸ್ಕೊತೀನಿ ಅಂದೆ. ಹಂಗೆ ಹೇಳಿದ್ರ? ಆಮೇಲೆ ನಿಮ್ ಹೆಂಡತಿ ಏನ್ ಮಾಡ್ತಾ ಇದ್ದಾರೆ? ಪುಂಗಿ ಓದೋ ಟೈಮಲ್ಲಿ ತಮ್ಟೆನಕ್ ನೆನೆಸ್ತೀರ ಬಿಡಿ. ಮೇಡಮ್ ಪಲ್ಲಿ ಇಲ್ಲಿ ಸ್ಕೂಟಿಲಿ ಒಂದ್ ಮಗು ಇರ್ಬೇಕು, ಮನೇಲಿ ಒಂದ್ ಮಗು ಇರ್ಬೇಕು ಅಂತ ಹಿರಿಕರು ಹೇಳ್ತಾ ಇರ್ತಾರೆ. ಅಯ್ಯೋ, ನನಗೂ ಬೇಕು ಅನ್ಸುತ್ತೆ. ಆದ್ರೆ ಬರೀ ಬಿಂದಿಯಿಂದ ನೀರ್ ಸೇದಕ್ಕಾಗುತ್ತಾ? ಬಾವಿನೂ ಬೇಕು ತಾನೇ. ನನ್ನನ್ನು ಕರೀರಿ, ಬಾವಿಯಿಂದ ಬಿಂದಿಗೆಯಲ್ಲಿ ನೀರ್ ಸೇದ್ ಕೊಡ್ತೀನಿ. ಹಣ್ಣು ಹಂಪ್ಲು ಏನಾದ್ರು ಬೇಕಾದ್ರೆ ಕರ್ಕೊಡಿ. ಬೇಡ ಬಿಡಿ. ಯಾಕೆ? ಸರಿ, ನಾನಿನ್ನು ಬರ್ತೀನಿ. ಬರ್ತೀರಾ? ಬಾಯ್ ಬಾಯ್. ಏನ್ ಮೇಡಮ್ ಇದು? ಬರ್ತಾ ಬೆಣ್ಣೆ ಮುಟ್ಕ ಬಂದ್ಬಿಟ್ರ? ಕೈಯೆಲ್ಲ ಅಂಟಂಟಾಗಿದೆ. ಇದು ಬೆಣ್ಣೆ ಅಲ್ಲ, ಮತ್ತೆ ನನ್ ಸ್ಕಿನ್ ಇರೋದೇ ಹಿಂಗೆ. ತುಂಬಾ ಚೆನ್ನಾಗಿದೆ. ಸರಿ, ಹೋಗ್ ಬರ್ತೀರಾ? ಏಯ್ ಮಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ, ಈ ಫ್ಲಾಟ್ ನೋಡಕ್ ಬಂದ್ರ ಫ್ಯಾಮಿಲಿ ಅಲ್ಲ. ಈ ಮನೆ ಇಷ್ಟ ಆಗಿಲ್ಲ ಅಂತ ವಾಪಸ್ ಯಾಕೆ ಹೋಗ್ತಾರೆ ಅಂತ ನನಗೆ ಡೌಟ್ ಇತ್ತು ಕಣೋ. ಪಾಪ ಅಮಾಯಕರಿಬ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು. ನಾನು ಯಾರು ಗೊತ್ತೇನೋ? ಯಾರು ಗೊತ್ತೇನೋ? ಈ ಮಜಾ ರೆಸಿಡೆನ್ಸಿ ಓನರ್ ಅನಿಲ್ ಕುಮಾರ್. ಏಯ್, ನೀನ್ ಇಲ್ಲಿ ಕೆಲಸ ಮಾಡಕ್ ಯೋಗ್ಯತೆನೇ ಇಲ್ಲ ಕಣ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದೀನಿ. ಎಲ್ಲರನ್ನೂ ಹಾಳು ಮಾಡೋದಲ್ಲ ನಿನ್ ಕೆಲ್ಸ. ಯಾವಾಗ ಬುದ್ಧಿ ಕಲಿಯೋದ್ ನೀನು? ನಾನ್ ಬುದ್ಧಿ ಕಲಿಯಲ್ಲ. ಎಲ್ಲಾರ್ಗು ರೂಮ್ ಕೊಟ್ಕೊಂಡು ನೀನ್ ಹಾಳಾಗೋದಲ್ಲ, ಎಲ್ಲಾರನ್ನೂ ಹಾಳು ಮಾಡ್ಕೊಂಡು. ಫ್ರೆಂಡ್ಸ್ ಅಂತ ಕೊಡ್ತೀವಪ್ಪ. ಫ್ರೆಂಡ್ಸ್ ಅಂತ ಏನೇನಕ್ಕೆ ಕೊಡ್ಬೇಕು ನೀನು? ಎಣ್ಣೆ ಹೊಡಿಯಕ್ಕೆ, ಪಾರ್ಟಿ ಮಾಡಕ್ಕೆ. ಅದಕ್ಕೆ ನೀನ್ ನನ್ನ ಕೆಲ್ಸದಿಂದ ಕಿತ್ತಾಗಿರೋದ್ ನೋಡು. ಫ್ರೆಂಡ್ಸ್ ಅಂದ್ಮೇಲೆ ಫ್ರೀ ಆಗ್ತಾನೆ ಕೊಡು ನೀನು. ದುಡ್ಡು ತಗೋತ್ಯಾ? ಯಾಕೋ ದುಡ್ಡು ತಗೋತ್ಯಾ? ನನ್ಗೆ ಹೆಂಡತಿ ಮಕ್ಳು ಇರಲ್ವಾ? ಹಿಂಗೆಲ್ಲ ದುಡ್ಡು ಸಂಪಾದನೆ ಮಾಡೋದ? ಇದ್ರ ಬಗ್ಗೆ ನಾನ್ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಗುರುಜಿ, ಸ್ಕಿಟ್ ಹೇಗಿತ್ತು? ಇಷ್ಟು ಫ್ಯಾಮಿಲಿ ಇದೆ ಅಂತ ಹೇಳೋನಿಗೆ ಫ್ಯಾಮಿಲಿ ಬಿಟ್ಟು ಸಿಕ್ಕದವ್ರಿಗೆ ಏನಕ್ಕೆ ಕಣ್ಣಾಗ್ತೀಯ? ಅನುಪಮ್ಮ ಕೇಳು. ಯಾಕೋ ಕಣ್ಣಾಗ್ತ್ಯಾ? ಹುಡುಗಿ ಅಂತ ಹುಡುಗಿ ತರ ಕಾಣೋ ಹುಡುಗರ್ಗೆಲ್ಲ ಯಾಕೆ ಕಣ್ಣಾಗ್ತೀಯ ನೀನು? ಯಾಕೆ ಫ್ಯಾಮಿಲಿ ಮೇಲೆ ಅಷ್ಟು ಪ್ರೀತಿ ಇದ್ರೆ ಬೇರೆಯವ್ರಿಗೆ ಏನಕ್ಕೆ ಕಣ್ಣಾಗ್ತೀಯ? ಆದ್ರೂ ನೋಡಕ್ ಚೆನ್ನಾಗಿದಾರಲ್ಲ ಅಂತ. ಬಟ್ ಆಕ್ಚುಲಿ ಅದು ಇಟ್ಸ್ ಎ ವೆರಿ ಕ್ರೂಷಲ್ ಜಾಬ್. ಅದು ಸೆಕ್ಯೂರಿಟಿ ಅಂದ್ರೆ ಆ ನಂಬಿಕೆಯಿಂದ ಅಲ್ಲಿ ಇರಕ್ಕೆ ನಿಮ್ಮನ್ನು ಬಿಡ್ತಾರೆ. ಆ ಪೊಸಿಷನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ಇಲ್ಲದ ಆಕ್ಚುಲಿ ತುಂಬ ಲೆಟ್ ಡೌನ್. ಅದು ತುಂಬ ಚೆನ್ನಾಗಿ ತೋರಿಸಿದ್ರು. ಐ ಥಿಂಕ್ ನಮ್ಮ ಅನಿಲ್ ಫಸ್ಟ್ ಟೈಮ್ ನನಗೆ ನಿಜ ಗೊತ್ತಾಗಿಲ್ಲ, ಆಮೇಲೆ ಅವ್ರು ನೋಡಿದೆ ಯಾರು ಅಂತ. ತುಂಬ ಚೆನ್ನಾಗಿತ್ತು, ಗೆಟಪ್ ಚೆನ್ನಾಗಿತ್ತು, ಆ ಎಕ್ಸ್ಪ್ರೆಷನ್ ಏನೋ ಮಾಡಿ ಚೆನ್ನಾಗಿತ್ತು. ಶಿವು, ಮಧು, ಎವ್ರಿಬಡಿ. ಐ ಥಿಂಕ್ ಇಟ್ಸ್ ಲವ್ಲಿ ಪ್ಲಾಟ್ ಅಂಡ್ ಗುಡ್ ಪರ್ಫಾರ್ಮೆನ್ಸ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನೀನೇ ಒಂಥರ ಸರ್ಪ್ರೈಸ್ ಆಗ್ಬಿಟ್ಟೆ ಮಗ ಅನಿಲ. ಐ ಥಿಂಕ್ ನಿನಗೆ ನಾರ್ಮಲ್ ಆಗಿ ಏನೇನು ಪಾತ್ರ ಮಾಡ್ಕೊಂಡು ಬಂದಿದ್ಯಾ, ಈ ಪಾತ್ರದಲ್ಲಿ ನಿನ್ನನ್ನು ನೋಡಿದ್ಮೇಲೆ ನನಗೆ ಅದ್ಯಾವುದು ನಿಂಗೆ ಸೂಟಬಲೇ ಅಲ್ಲ ಅನಿಸ್ತು. ಆ್ಯಂಡ್ ನನಗೆ ಇನ್ನೊಂದು ಹೊಸದಾಗಂತ ಅನಿಸಿದ್ದು ಅಂದರೆ ಶ್ರೀಹರಿ ನಿನ್ನ ಆ ಒಂದು ಚಾರ್ಲಿ ಚಾಪ್ಲಿನ್ ಮೀಸೆ ಅದೇ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿರೋದು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಈವನ್ ಯು ಆಲ್ಸೋ ಡಿಡ್ ಅ ಗ್ರೇಟ್ ಜಾಬ್. ಆ್ಯಂಡ್ ಲಿಫ್ಟ್ ಮ್ಯಾನ್ ಅಖಿಲೇಶ ನಿಂತರ ಒಬ್ಬ ಸೆಕ್ಯೂರಿಟಿ ಇದ್ಬಿಟ್ರೆ ಬಿಲ್ಡಿಂಗ್ ತುಂಬ ಚೆನ್ನಾಗಾಗುತ್ತೆ ಮಗ. ಸಕಾದ ಅಲ್ಟಿಮೇಟ್. ಆ್ಯಂಡ್ ಅವರಿಬ್ರು ಲವರ್ಸ್, ವೆರಿ ಗುಡ್. ಆ್ಯಂಡ್ ಓವರ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು.
ಈಗ ಇನ್ನು ಸ್ವಲ್ಪ ಹೊತ್ತಾಗಿತ್ತು ಶುರುವಾಗ ಆಲ್ರೆಡಿ 9 ಗಂಟೆ ಆಗೋಯ್ತಲ್ಲ. ನನ್ಗಂತೂ ಮುಗ್ಸಕ್ಕೆ ಮನ್ಸಿಲ್ಲ. ಆದ್ರೆ ಏನ್ ಮಾಡೋದು, ನಾಳೆ ಮತ್ತೆ ಬರ್ತೀವಿ. ನಾಳೆ ಇನ್ನಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ನ ಕೊಡ್ತೀವಿ ಅಂತ ಹೇಳ್ತಾ ಈಗ ನಾವೆಲ್ಲರೂ ಹೋಗಿ ಬರ್ತೀವಿ. ನಾಳೆ ಸಿಗೋಣ. ಅಲ್ಲಿವರೆಗೂ ಟೊಟೊ ಬಾಬಾ, ಟೇಕ್ ಕೇರ್, ಶುಭರಾತ್ರಿ.